So in the previous class, we are done with this wavelength andrenu. What are the frequency and time period, amplitude, wave number? These are the things. And comes to black body radiation and Planck's quantum theory, photoelectric effect, spectral line of atomic hydrogen. So each and everything we had given you the values, and also we did some of the numericals, right? So this is the how the spectrum will going to give you a idea. Okay na? ಹೇಗೆ ನಾನು ಇಲ್ಲಿ previous class ಅಲ್ಲಿ ನಿಮಗೆ I had explained about this ಕ್ಲಾಸಿಫಿಕೇಶನ್ ಆಫ್ ಸ್ಪೆಕ್ಟ್ರಮ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಕ್ಲಾಸಿಫಿಕೇಶನ್ ಆಫ್ ಸ್ಪೆಕ್ಟ್ರಮ್ ಅಲ್ಲಿ ಹೇಗೆ ಕ್ಲಾಸಿಫೈ ಮಾಡ್ತೀವಿ, ಎಮಿಷನ್ ಅಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಅಂಡ್ ವೆನ್ ಇಟ್ ಕಮ್ಸ್ ಟು ಎಮಿಷನ್ ಸ್ಪೆಕ್ಟ್ರಮ್, ಕಂಟಿನ್ಯೂಯಸ್ ಲೈನ್ ಬ್ಯಾಂಡ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ದೆನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲಿ ಲೈನ್ ಮತ್ತೆ ಬ್ಯಾಂಡ್ ಅನ್ನೋ ಎರಡು ಸ್ಪೆಕ್ಟ್ರಮ್ಸ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಹೌ ದಿಸ್ ವಿಲ್ ಗೋಯಿಂಗ್ ಟು ಸಿ ಬೈ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಹೇಗೆ ಬರುತ್ತೆ ಅಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಹೇಗೆ ಬರುತ್ತೆ, ಎಮಿಷನ್ ಸ್ಪೆಕ್ಟ್ರಮ್ ಹೇಗೆ ಬರುತ್ತೆ, ಅದಕ್ಕೆ ಒಂದು ಸ್ಮಾಲ್ ನಿಮಗೆ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ತೋರಿಸ್ತೀನಿ. ಹೌ ಯು ವಿಲ್ ಗೋಯಿಂಗ್ ಟು ಗೆಟ್ ಎ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಸೊ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂದ್ರೆ ಇಲ್ಲೊಂದು ಲುಮಿನೋಸೆನ್ಸ್ ಅಥವಾ ಒಂದು ಲೈಟ್ ಸೋರ್ಸ್ ಅಂತ ತಗೋಬಹುದು ನಾವು. 1 minute. Okay. So this is a light source. Okay na? When light source in the direct agi light, athwa you can take when hydrogen get ರೇಡಿಯೇಷನ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಅದೇನ್ ಮಾಡುತ್ತೆ, ಹೈಯರ್ ಎನರ್ಜಿ ಸ್ಟೇಟಿಗೆ ಜಂಪ್ ಆಗುತ್ತೆ. ದೆನ್ ವೆನ್ ಇಟ್ ಕಮ್ಸ್ ಟು ಇಟ್ಸ್ ಗ್ರೌಂಡ್ ಸ್ಟೇಟ್, ಇಟ್ ಎಮಿಟ್ಸ್ ಎನರ್ಜಿ. ಓಕೆನಾ? ಎನರ್ಜಿನ ಎಮಿಟ್ ಮಾಡ್ತಾ ಹೋಗುತ್ತೆ. ಆ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಅಥವಾ ಲೈಟ್ ಸೋರ್ಸ್ ಇಂದ ನಿಮಗೆ ಏನ್ ಲೈಟ್ ಸೋರ್ಸ್ ಇಂದ ನಿಮಗೆ ಬೀಮ್ ಬರುತ್ತೆ ಅಥವಾ ಲೈಟ್ ಬರುತ್ತೆ, ಅದನ್ನ ಇಫ್ ಯು ಪಾಸ್ ಥ್ರೂ ಪ್ರಿಸಮ್ ಮೂಲಕ ಅದನ್ನ ಪಾಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲೈಟ್ ಸೋರ್ಸ್ ಇಂದ ಅಥವಾ ವೈಟ್ ಲೈಟ್ ಅನ್ನ ನೀವೇನಾದ್ರೂ ಪ್ರಿಸಮ್ ಮೇಲೆ ಬಿಟ್ರೆ, ಓಕೆನಾ, ಆರ್ ಇನ್ಕ್ಯಾಂಡಸೆಂಟ್ ಬಲ್ಬ್ ಅಂತ ನಾನು ಹೇಳಿದೆ. ಸೊ ಆ ಒಂದು ಬಲ್ಬ್ ಇಂದ ಡೈರೆಕ್ಟ್ ಆಗಿ ಲೈಟ್ ಅನ್ನ ನೀವೇನಾದ್ರೂ ಪ್ರಿಸಮ್ ಮೇಲೆ ಫಾಲ್ ಆಗೋ ತರ ಮಾಡಿದ್ರೆ, ಯು ವಿಲ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್. ಅಂದ್ರೆ ನಿಮಗೆ ಎಲ್ಲದು ವಿಬ್ಗಯಾರಲ್ಲಿರೋ ಅಷ್ಟು ಕಲರ್ಸು ಕಂಟಿನ್ಯೂಸ್ ಆಗಿ, ಅಂದ್ರೆ ಈ ತರ ಬ್ಯಾಂಡ್ ಆಗಿರಲ್ಲ. ಜಸ್ಟ್ ನಿಮಗೆ ನಾನು ಪ್ರೀವಿಯಸ್ಲಿ ತೋರಿಸ್ದೆ ಅಲ್ವಾ, ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಈ ತರ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಆಗಿ ನಿಮಗೆ ಕಾಣಿಸುತ್ತೆ. ಅಂಡ್ ವೆನ್ ಇಟ್ ನೀವೇನಾದ್ರೂ ಆ ಲೈಟ್ ಸೋರ್ಸ್ ಇಂದ ಒಂದು ಕೋಲ್ಡ್ ಗ್ಯಾಸ್ ಚೇಂಬರ್ ಮೂಲಕ, ಇಫ್ ಯು ಯೂಸ್ ದ ಲೈಟ್ ಸೋರ್ಸ್ ಅಂಡ್ ಪ್ರಿಸಮ್, ಸೇಮ್ ಸೆಟಪ್ ಅನ್ನ ಇಲ್ಲಿ ಯೂಸ್ ಮಾಡಿದೀರಾ, ಬಟ್ ಇನ್ ಬಿಟ್ವೀನ್ ಲೈಟ್ ಸೋರ್ಸ್ ಮತ್ತೆ ಪ್ರಿಸಮ್ ಮಧ್ಯ ಯು ಹ್ಯಾಡ್ ಸೆಟಪ್ ಕೋಲ್ಡ್ ಗ್ಯಾಸ್ ಚೇಂಬರ್. ಓಕೆನಾ? ಸೊ ವೆನ್ ಯು ಯೂಸ್ ಕೋಲ್ಡ್ ಗ್ಯಾಸ್ ಚೇಂಬರ್, ಯು ವಿಲ್ ಗೋಯಿಂಗ್ ಟು ಗೆಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಸೊ ಈ ಕೋಲ್ಡ್ ಗ್ಯಾಸ್ ಅಲ್ಲಿ ಏನ್ ಆಟಮ್ಸ್ ಇದೆ, ದಟ್ ಆಟಮ್ ಗೇಷಿಯಸ್ ಆಟಮ್ಸ್ ಇದೆಯಲ್ಲಪ್ಪ, ದಟ್ ಆಟಮ್ಸ್ ಗೆಟ್ ಅಬ್ಸರ್ವ್ ಸಮ್ ಆಫ್ ದ ರೇಡಿಯೇಷನ್. ಸೊ ಕೆಲವೊಂದು ರೇಡಿಯೇಷನ್ ನ ಏನ್ ಮಾಡುತ್ತೆ, ಈ ಕೋಲ್ಡ್ ಗ್ಯಾಸ್ ಅಲ್ಲಿರೋ ಆಟಮ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ವೆನ್ ಇಟ್ ಪಾಸ್ ಥ್ರೂ ಯುವರ್ ಪ್ರಿಸಮ್, ಯು ವಿಲ್ ಗೋಯಿಂಗ್ ಟು ಗೆಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಅಂದ್ರೆ ಇಲ್ಲಿ ನೋಡಿ ಏನ್ ಬ್ಲಾಕ್ ಲೈನ್ಸ್ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಏನಾಗಿದೆ, ಇಲ್ಲಿ ಬರ್ಬೇಕಾಗಿದ್ದಂತ ಫ್ರೀಕ್ವೆನ್ಸಿ ಆಫ್ ಕಲರ್ಸ್ ಏನಾಗಿದೆ, ಇಟ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಕೋಲ್ಡ್ ಗ್ಯಾಸ್. ಓಕೆನಾ? ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರೋದು. ಅಂಡ್ ವೆನ್ ಇಟ್ ಕಮ್ಸ್ ಟು ಎಮಿಷನ್ ಸ್ಪೆಕ್ಟ್ರಮ್ ಹೇಗಾಗುತ್ತೆ ಅಂತಂದ್ರೆ, ಹಾಟ್ ಗ್ಯಾಸ್ ಇನ್ಸ್ಟೆಡ್ ಆಫ್ ನಾವಿಲ್ಲೇನು ರೇಡಿಯೇಷನ್ ಅಥವಾ ಲೈಟ್ ಸೋರ್ಸ್ ಬದಲು ಇಫ್ ವಿ ಪಾಸ್
ಹಾಟ್ ಗ್ಯಾಸ್ ನ ಡೈರೆಕ್ಟ್ ಆಗಿ ಏನಾದ್ರೂ ನಾವು ಇಲ್ಲಿ ಪಾಸ್ ಮಾಡಿದ್ರೆ, ಲೈಟ್ ಸೋರ್ಸ್ ನ ಹಾಟ್ ಗ್ಯಾಸ್ ಮೂಲಕ ಏನಾದ್ರೂ ಪಾಸ್ ಮಾಡಿದ್ರೆ, ದೆನ್ ಪ್ರಿಸಮ್ ಇರೋಂತ ಈ ಲೈಟ್ ಸೋರ್ಸ್ ಇಂದ ಏನ್ ಬರುತ್ತೆ, ದಟ್ ರೇಡಿಯೇಷನ್ ಅಥವಾ ಫಾರ್ಮ್ ಆಫ್ ಎನರ್ಜಿ ಅಲ್ವಾ. ಸೊ ಲೈಟ್ ಸೋರ್ಸ್ ಇಂದ ಏನ್ ರೇಡಿಯೇಷನ್ಸ್ ಬರುತ್ತೆ, ಆ ರೇಡಿಯೇಷನ್ಸ್ನೆಲ್ಲ ಕಂಪ್ಲೀಟ್ ಆಗಿ ಹಾಟ್ ಗ್ಯಾಸಸ್ ಅಲ್ಲಿರೋ ಅಂತ ಆಟಮ್ಸ್ ಗಳೇನ್ ಮಾಡುತ್ತೆ, ಇಟ್ ಗೆಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಿಮಗೇನಾಗುತ್ತೆ, ಅಲ್ಲಿಂದ ಸಿಗೋ ಅಂಥದ್ದು ಎಷ್ಟನ್ನ ಅಬ್ಸರ್ವ್ ಮಾಡ್ಕೊಂಡು ಯಾವ್ಯಾವ್ದನ್ನ ಬಿಡ್ತಾ ಇದ್ದಾವೆ, ಆ ಒಂದು ಸ್ಪೆಕ್ಟ್ರಮ್ಗಳು ಅಥವಾ ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಸ್ಪೆಕ್ಟ್ರಮ್ಗಳು ಎಮಿಟ್ ಆಗುತ್ತೆ. ವೆನ್ ಸಮ್ ಆಫ್ ದ ಆಲ್ ದ ರೇಡಿಯೇಷನ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಆಟಮ್ಸ್, ಯಾವ ಆಟಮ್ಸ್ಗಳು ಓವರ್ ಎನರ್ಜಿ ಆಗಿ ಗ್ರೌಂಡ್ ಸ್ಟೇಟಿಗೆ ಡ್ರಾಪ್ ಆಗುತ್ತೋ ಆ ಆಟಮ್ಸ್ ಇಂದ ಏನಾಗುತ್ತೆ, ರೇಡಿಯೇಷನ್ ಎಮಿಟ್ ಆಗುತ್ತೆ. ಆ ಎಮಿಟ್ ಆಗಿದ್ದ ರೇಡಿಯೇಷನ್ ನಿಮಗೆ ಕಲರ್ಸ್ ರೂಪದಲ್ಲಿ ಸ್ಪೆಕ್ಟ್ರಮ್ಸ್ ಅಲ್ಲಿ ಕಾಣಿಸುತ್ತೆ. ಇದನ್ನ ನಾವು ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಹೌ ದ ಎಮಿಷನ್ ಸ್ಪೆಕ್ಟ್ರಮ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್. ಓಕೆನಾ? ಇದು ನಿಮ್ಮ ಜಸ್ಟ್ ಫಾರ್ ಜನರಲ್ ನಾಲೆಡ್ಜ್ ಪರ್ಪಸ್ಗೆ. ಕಂಟಿನ್ಯೂಸ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಎಮಿಷನ್ ಸ್ಪೆಕ್ಟ್ರಮ್, ಇಟ್ ಈಸ್ ಯೂಸ್ಡ್ ಇನ್ ಯುವರ್ ಫಿಸಿಕ್ಸ್ ಆಲ್ಸೋ. ಓಕೆ, ಲೆಟ್ ಮೀ when ಇದನ್ನು ಕೂಡ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ವಿ ಹ್ಯಾಡ್ ಸ್ಟಡಿಡ್. ಓಕೆ, ಸೊ ಸ್ಪೆಕ್ಟ್ರಲ್ ಲೈನ್ಸ್ ಕರೆಸ್ಪಾಂಡಿಂಗ್ ಆಗಿ ಯಾವ್ಯಾವ ನಂಬರ್ ಆಫ್ ಸ್ಟೇಟ್ಸ್ ಇಂದ, ಯಾವ ಸ್ಟೇಟ್ಸ್ ಇಂದ ಎಲ್ಲಿಗೆ ಜಂಪ್ ಆದ್ರೆ ಅದು ಕರೆಸ್ಪಾಂಡಿಂಗ್ ಆಗಿ ಯಾವ ಸೀರೀಸ್ ಅನ್ನ ಕೊಡುತ್ತೆ, ದೆನ್ ಸ್ಪೆಕ್ಟ್ರಲ್ ರೀಸನ್ ಯಾವುದು ಸಿಗುತ್ತೆ ನಿಮ್ಗೆ ಅಂತ ಅನ್ನೋದನ್ನ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾಡ್ ಸ್ಟಡಿಡ್. ಸೊ in today's class, so on the basis of ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಸ್ಟಡಿ ಮಾಡಿದ್ವಿ ಅದ್ರ ಬೇಸಿಸ್ ಮೇಲೆ ನಿಮಗೆ ಈ ತರ ಒಂದು ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಲೆಟ್ ಮಿ ರೀಡ್ ದ ಕ್ವಶನ್. ದ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಇಸ್ ಫೌಂಡ್ ಟು ಸ್ಯಾಟಿಸ್ಫೈ ದ ಎನರ್ಜಿ ಚೇಂಜ್ ವಿಚ್ ಇಸ್ ಡೆಲ್ಟಾ ಇ. 1 minute. Okay, delta E in joules such that delta E is equal to 2.18 into 10 to the power of minus 18 into 1 minus n1 square minus, sorry, 1 by n1 square minus 1 by n2 square joule, where n1 is equal to 1, 2, 3 and n2 is equal to 2, 3, 4. The spectral line corresponding to Paschen series if ಇಲ್ಲಿ ಒಂದು ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ನ ಕೊಟ್ಟಿದ್ದಾರೆ, ಅದರದ್ದು ಎನರ್ಜಿ ಬಂದು ಡೆಲ್ಟಾ ಇ ಅಂತ ಇದೆ. ಡೆಲ್ಟಾ ಇ ನ ಅವರು ಏನ್ ಮಾಡಿದ್ದಾರೆ, ಇದರಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಫಾರ್ಮುಲಾ ಇಂದ ನಾವು ಡೆಲ್ಟಾ ಇ ಅಂತಂದ್ರೆ ಚೇಂಜ್ ಇನ್ ಎನರ್ಜಿನ ಕಂಡುಹಿಡಿಬಹುದು ಅಥವಾ ಅಬ್ಸಾರ್ಪ್ಷನ್ ಎನರ್ಜಿನ ಫೈಂಡ್ ಔಟ್ ಮಾಡ್ಬೋದು. ಅಲ್ಲಿ ನಿಮಗೆ ಏನ್ ಕೊಟ್ಟಿದ್ದಾರೆ, n1 ನ ಕೊಟ್ಟಿದ್ದಾರೆ ಅಂಡ್ n2 ನ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಸ್ಪೆಕ್ಟ್ರಲ್ ಲೈನ್ಸ್ ಏನಿದೆ ಅದು ಪ್ಯಾಶ್ಚನ್ ಸೀರೀಸಿಗೆ ಬೀಳ್ಬೇಕು ಅಥವಾ ಪ್ಯಾಶ್ಚನ್ ಸೀರೀಸಿಗೆ ಆ ಸ್ಪೆಕ್ಟ್ರಲ್ ಲೈನ್ ಬಿಲಾಂಗ್ ಆಗ್ಬೇಕಂತಂದ್ರೆ n1 ಮತ್ತೆ n2 ಹೇಗೆ ಅದಕ್ಕೆ ಕರೆಕ್ಟ್ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಇದ್ರೆ ಅದು ಪ್ಯಾಶ್ಚನ್ ಸೀರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಕ್ಯಾನ್ ಯು ಆನ್ಸರ್ ದಿಸ್ ಕ್ವಶನ್? ಆನ್ಸರ್ ಸಿ. Answer C. Answer C. Oh, sorry, B. Okay, answer B na. How many of you say answer B or answer C?
ಓನ್ಲಿ ಒನ್. ಸುಹಾಸ್ ಮಾತ್ರನಾ ಕ್ಲಾಸಲ್ಲಿ ಇರೋದು, ಯಾರು ಬೇರೆಯವರೆಲ್ಲ ಸೈಲೆಂಟ್ ಮೋಡಾ? ಸೊ ಯು ಕ್ಯಾನ್ ಸಿ ಹಿಯರ್. ಸೊ ನೋಡಿ N1 ಎಲ್ಲಿದೆ ನಿಮಗೆ? N1, when N1 belongs, N1 is equal to 3 ಆದ್ರೆ ನಿಮ್ಗೆ ಯಾವ ಕಡೆ ಎಲ್ಲಿಂದ ಬೇಕಿದ್ರು ಹೈಯರ್ ಸ್ಟೇಟ್ಸ್ ಇಂದ N1 is equal to 3 ಗೆ ಫಾಲ್ ಆಗ್ಬೋದು. ಓಕೆನಾ? 4 ಇಂದ ಬೇಕಿದ್ರು ಫಾಲ್ ಆಗ್ಬೋದು, ಅಥವಾ 5 ಇಂದ ಬೇಕಿದ್ರು ಫಾಲ್ ಆಗ್ಬೋದು, 6 ಇಂದ ಬೇಕಿದ್ರು ಜಂಪ್ ಆಗ್ಬೋದು, 7 ಎನಿಥಿಂಗ್. ಓಕೆನಾ? ಬಟ್ N1 ಏನು ಅದನ್ನ ಮಾತ್ರ ನೋಡ್ಕೋಬೇಕು ನೀವು ಯಾವಾಗ್ಲೂ ಅಷ್ಟೇ. ವೆನ್ ಯು ಸಿ ದ ಕ್ವಶನ್ ಲೈಕ್ ದಿಸ್, ಪ್ರೀವಿಯಸ್ ಕ್ವಶನ್ ನೋಡಿದ್ರಲ್ಲಪ್ಪ, ಈ ತರ ಕ್ವಶನ್ಸ್ ಏನಾದ್ರು ನೋಡಿದಾಗ ಯು ಡೋಂಟ್ ಬಾದರ್ ಅಬೌಟ್ N2. ಓಕೆನಾ? N2 ಬಗ್ಗೆ ಬಾದರ್ ಮಾಡಬೇಡಿ. ಆದಷ್ಟು ಫಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ N1. ಸೊ N1 is equal to 3 ಫ್ರಮ್ N4, 4, 5, 6 ಯಾವ್ದ್ರಿಂದಾದ್ರೂ N1 is equal to 3 ಗೆ ಎಲೆಕ್ಟ್ರಾನ್ಸ್ ಇಫ್ ಇಟ್ ಜಂಪ್ಸ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು Paschen series. ಇಫ್ ಸೇಮ್ ಕ್ವಶನ್ ನಾನು ಏನಾದ್ರೂ ಕೊಟ್ಟು ನಿಮಗೆ ಪಿಫಂಡ್ ಸೀರೀಸ್ಗೆ ಆನ್ಸರ್ ಮಾಡ್ರಪ್ಪ ಅಂತಂದ್ರೆ ಏನ್ ಮಾಡ್ತೀರಾ? 5. N1 is equal to 5 and N2 is equal to 6, 7 or infinity. N1 is equal to 5. 5. Very good. N1 is equal to 5 and N2 is equal to 6, 7, 8. Sometime they might ಇದೇ ತರ N1 5. ನೀವು ಎಲ್ಲೂನು ಈಗ N1 3 ಮಾತ್ರ ಇದೆ Paschen ಸೀರೀಸ್ಗೆ, ಇಲ್ಲೆಲ್ಲೂ ಎಕ್ಸಾಕ್ಟ್ಲಿ 3 ಇಲ್ಲ. ಸೊ ಯು ಕ್ಯಾನ್ ಚೂಸ್ ದಿಸ್ ಇನ್ ಕೇಸ್ ಇಫ್ ದೇ ಗಿವನ್ ಲೈಕ್ ದಿಸ್ ಆಲ್ಸೋ. ಆಪ್ಷನ್ಸ್ ನ ಅವರು ಈ ತರನು ಕೊಡ್ಬೋದು. N1 is equal to 5, N1 is equal to 5, N2 is equal to 4, 3, 2. And third one is N1 is equal to 5, N2 is equal to 5, 4, 6 or 5, 6, 7 ಅಂತ ಬೇಕಿದ್ರು ಕೊಡ್ಬೋದು. Fourth one is N1 is equal to 5, N2 is equal to 1, 2, 3. ಈ ತರ ಬೇಕಿದ್ರು ಕೊಡ್ಬೋದು. ಓಕೆನಾ? ಸೊ ಯಾವಾಗ N1 ಒಂದೇ ಇರುತ್ತೆ ಅವಾಗ ನೀವು N2ನ ಅಬ್ಸರ್ವ್ ಮಾಡಬೇಕು. ಆಲ್ಮೋಸ್ಟ್ ನಿಮಗೆ ಈ ತರನೇ ಕೊಡ್ತಾರೆ, N1 ನ ಮೇಜರ್ ಆಗಿ ಅಬ್ಸರ್ವ್ ಮಾಡೋ ತರ. ಇನ್ ಕೇಸ್ ದೇ ಮೈಟ್ ಹ್ಯಾಸ್ ಲೈಕ್ ದಿಸ್ ಆಲ್ಸೋ. ಓಕೆನಾ? ಸೊ ಈ ತರ ಕೊಟ್ರೆ ಯಾವುದು ಎಕ್ಸಾಕ್ಟ್ ಆನ್ಸರು? which is the correct answer for P-found series? N1 is equal to 5, 6, 7, 8. ಯಾಕಂದ್ರೆ ಇಲ್ಲಿ 4, 3, 2 ಬರಲ್ಲ. ಎಲೆಕ್ಟ್ರಾನ್ಸು 4 ಇಂದ 5ಗೆ ಜಂಪ್ ಆಗೋ ಚಾನ್ಸಸ್ ಕಡಿಮೆ. ಆಲ್ಮೋಸ್ಟ್ ನಮಗೆ ಎಮಿಷನ್ ಸ್ಪೆಕ್ಟ್ರಮ್ ಅಂತ ತಗೊಂಡ್ರೆ ಅದು ಹೈಯರ್ ಸ್ಟೇಟ್ ಇಂದಾನೆ ನಿಮಗೆ ಜಂಪ್ ಆಗುವಂಥದ್ದು. ಓಕೆನಾ? ಸೊ ವೆನ್ ಇಟ್ ಕಮ್ಸ್ ಟು ದಿಸ್, ಇದು ಕೂಡ ಆಗಲ್ಲ, 5 ಇಂದ 5ಗೆ ಜಂಪ್ ಆಗಲ್ಲ. ಸೊ ದಿಸ್ ಆಲ್ಸೋ ಗೆಟ್ ಕ್ಯಾನ್ಸಲ್ಡ್. ವೆರಸ್ ಇದು ಕೂಡ ಆಗಲ್ಲ. ನಿಮಗೆ ಎಕ್ಸಾಕ್ಟ್ಲಿ ಇದು ಕರೆಕ್ಟ್ ಆಗುತ್ತೆ. ಓಕೆನಾ? ಇಟ್ ಕಮ್ಸ್ ಟು ಎಮಿಷನ್ ಸ್ಪೆಕ್ಟ್ರಮ್, ಹೈಡ್ರೋಜನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ತಗೊಂಡ್ರೆ ಮಾತ್ರ. ಓಕೆನಾ? ಸೊ ಐ ಥಾಟ್ ದಿಸ್ ಥಿಂಗ್ ವಿಲ್ ಗೆಟ್ ಕ್ಲಿಯರ್. We will move to next and important things, that is Bose model of atom. So we had seen the failure of Rutherford model. So Rutherford atomic model failure ಆಯ್ತು because it has some drawbacks. ಅದರಲ್ಲಿ ಕೆಲವೊಂದು drawbacks ಇತ್ತು. What are the drawbacks of Rutherford model? Can you please tell me only one at least? Our main Rutherford model drawback ಏನು ಅಂತ ಹೇಳ್ತೀರಾ?
Tell me. It doesn't explain the wave nature of electron ಅಂತ. ಅದೊಂದು ಇಂಪಾರ್ಟೆಂಟ್. ಯಾಕೆ ನಾವು ಅದನ್ನ ಮೇನ್ ಆಗಿ ಕನ್ಸಿಡರ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿ. ವೇವ್ ನೇಚರ್ ಓಕೆ, ಬಟ್ ಒನ್ ಮೋರ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಟೆಬಿಲಿಟಿ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ he is going to fail because he told circular motion ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗುತ್ತೆ and it may dive into the ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇಟ್ ಗೆಟ್ ರೆಡ್ಯೂಸ್ ಇಟ್ಸ್ ಎನರ್ಜಿನ ಕಳ್ಕೊಳ್ತಾ ಅದೇನಾಗುತ್ತೆ, ಫೈನಲಿ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. ಸೊ ಇಫ್ ಎಲೆಕ್ಟ್ರಾನ್ ಗೆಟ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ ಮೀನ್ಸ್ ದೇರ್ ಇಸ್ ನೋ ಆಟಮ್. ಓಕೆನಾ? ಆಟಮ್ ಅನ್ನೋದು ಎಕ್ಸಿಸ್ಟೇ ಇರಲ್ಲ, ಬಿಕಾಸ್ in our atom they're always having charges, positive charge in the core and surrounded by the negative charge, right? ಸೊ ನಮಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಆಟಮ್ಸ್ ಎಕ್ಸಿಸ್ಟ್ ಇರೋದ್ರಿಂದಾನೇ ಅದು ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಸೊ ಅದನ್ನೇ ಇವರು ಡ್ರಾಬ್ಯಾಕ್ ಅನ್ನ he is going to explain, which is taken from Bohr's atomic model. ಸೊ ಅಲ್ಲಿರುವಂತ ಸ್ಟೆಬಿಲಿಟಿ ಆಫ್ ಆಟಮ್ನ ಅವರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಸೋತಿರೋದ್ರಿಂದ ನೇಲ್ ಬೋರ್ ಅಥವಾ ನೇಲ್ಸ್ ಬೋರ್ ಇವರು ಸ್ಟೂಡೆಂಟ್ ಆಫ್ ರುದರ್ಫೋರ್ಡ್ಸ್. ಸೊ he is not from any other thing. ಇವರು ಸ್ಟೂಡೆಂಟ್ ಆಫ್ ರುದರ್ಫೋರ್ಡ್. ಆ ರುದರ್ಫೋರ್ಡ್ದು ಯಾಕೆ ಫೇಲ್ ಆಯ್ತು, ಆ ಫೇಲ್ಯೂರಿಗೆ ಇವರೇನು ರೀಸನ್ ಹುಡುಕ್ತಾ ಹೋಗ್ತಾರೆ. ಸೊ ಜಸ್ಟ್ he refined the ರುದರ್ಫೋರ್ಡ್ಸ್ ಐಡಿಯಾ. ಅವರು ಕರೆಕ್ಟಾಗಿ ಕೊಟ್ಟಿರುವಂತ ಕೆಲವೊಂದು ಐಡಿಯಾಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಡ್ರಾಬ್ಯಾಕ್ಸ್ ಇದೆ ಅಥವಾ ಲೂಪ್ ಹೋಲ್ಸ್ ಇದೆ ಅಲ್ಲಿ ಇವರು ಏನ್ ಮಾಡ್ತಾರೆ, he is going to put some of its postulates. Okay, so in 1913 the physicist Niels Bohr proposed a new model in which electron of an atom were assumed to be orbit of the nucleus but could only do so finite set of orbit. ಇದನ್ನೆಲ್ಲ ಇವರು ಏನ್ ಮಾಡ್ತಾರೆ, ಪಾಸ್ಟುಲೇಟ್ಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಲೆಟ್ ಅಸ್ ಸಿ ದಟ್. ಸೊ ಒನ್ ಬೈ ಒನ್ ಆಗಿ ನಾವು ಪಾಸ್ಟುಲೇಟ್ಸ್ ನ ನೋಡೋಣ, ಅಥವಾ ಏನ್ ಜನರಲಿ ಬೋರ್ಸ್ ಮಾಡೆಲ್ ಆಫ್ ಅಟಾಮಿಕ್ ಮಾಡೆಲ್ ಆಫ್ ಬೋರ್ಸ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಸ್ಟುಲೇಟ್ಸ್ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು. Electron in a hydrogen ಅಥವಾ atom moves in a circular orbit about the nucleus. I want to 1 minute. ಸೊ ಇಲ್ಲಿ ನೋಡಿ ಹೇಗೆ ನಿಮ್ಮ ಎಲೆಕ್ಟ್ರಾನ್ಸ್ ಗಳಿದೆಯಲ್ಲ, see this electrons, if you consider this is the nucleus, ಇದನ್ನ we call it as nucleus of atom and this is electron. Okay na? So when electron in an atom, ಒಂದು atom ಅಲ್ಲಿರುವಂತ electron move in a circular orbit about the nucleus. So electrons get moved in a circular orbit. He is telling, ರುದರ್ಫೋರ್ಡ್ ಏನ್ ಹೇಳಿದ್ರು, ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋ ತರ ಹೇಳಿದ್ರು. ಬಟ್ he is telling ಆರ್ಬಿಟ್ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಡು ಯು ನೋ ನ್ಯೂಟನ್ಸ್ ಫಸ್ಟ್ ಲಾ ಕೇಳಿದ್ದೀರಾ? ವಾಟ್ ಇಟ್ ಸೇಸ್? ನಿಮ್ಮ ಫಿಸಿಕ್ಸ್ ಅಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಏನ್ ಹೇಳುತ್ತಪ್ಪ? ಫಸ್ಟ್ ಲಾ ಆರ್ ಸೆಕೆಂಡ್ ಲಾ? ಸೊ ಯಾವುದೇ ಒಂದು ಬಾಡಿ ರೆಸ್ಟ್ ಅಲ್ಲಿ ಇದ್ರೆ ಅಥವಾ ಮೂಮೆಂಟ್ ಅಲ್ಲಿ ಇದ್ರೆ
ಅದು ಏನಾಗಿರುತ್ತೆ, ಕಂಟಿನ್ಯೂಯಸ್ ರೆಸ್ಟ್ ಅಲ್ಲಿರುತ್ತೆ ಆರ್ ಕಂಟಿನ್ಯೂಯಸ್ ಮೂಮೆಂಟ್ ಅಲ್ಲಿರುತ್ತೆ ಅಂಟಿಲ್ ಎನಿ ಎಕ್ಸ್ಟರ್ನಲ್ ಫೋರ್ಸ್ ವಿಲ್ ಗೋಯಿಂಗ್ ಟು ಅಪ್ಲೈ. ಯಾವ್ದಾದ್ರು ಬೇರೆ ಎಕ್ಸ್ಟರ್ನಲ್ ಫೋರ್ಸ್ ಅದನ್ನ ಡಿಸ್ಟರ್ಬ್ ಮಾಡೋದಕ್ಕಿಂತ ಮುಂಚೆ ಅದು ಕಂಟಿನ್ಯೂಯಸ್ ಆಗಿ ಮೂವ್ಮೆಂಟ್ ಆಗ್ತಿದ್ರೆ ಮೂವ್ ಆಗ್ತಾ ಇರುತ್ತೆ. ಅದರ್ವೈಸ್ ಇಟ್ ವಿಲ್ ಬಿ ರೆಸ್ಟ್ ಇಫ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಆಬ್ಸೆಂಟ್. ಓಕೆನಾ? ಸೊ ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಎಲ್ಲಿ ಇಟ್ಟಿರುತ್ತೋ ಅಲ್ಲೇ ಇಟ್ಟಿರುತ್ತೆ, ಅಥವಾ ಮೂವ್ಮೆಂಟ್ ಆಗ್ತಾ ಇದ್ರೆ ಅದು ಮೂವ್ ಆಗ್ತಾನೇ ಇರುತ್ತೆ. ಓಕೆನಾ? ದೆರ್ ಇಸ್ ನೋ ಎನರ್ಜಿ ಗೋಯಿಂಗ್ ಟು ಲೂಸ್ ಆರ್ ರೇಡಿಯೇಷನ್ ಅಲ್ಲಿ ಕೂಡ ಪ್ರೊಡ್ಯೂಸ್ ಆಗಲ್ಲ. ಇದನ್ನ ನ್ಯೂಟನ್ ಸೆಕೆಂಡ್ ಲಾ ಐ ಥಾಟ್ ಇನರ್ಷಿಯಾ ನ್ಯೂಟನ್ ಸೆಕೆಂಡ್ ಲಾ ಹೇಳುತ್ತೆ. ಸೊ ದಟ್ ಐಡಿಯಾ ಈಸ್ ಗೋಯಿಂಗ್ ಟು ಯೂಸ್ ಹಿಯರ್. ಈ ಐಡಿಯಾನೇ ಅವರು ಏನ್ ಮಾಡ್ತಾರೆ, ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಎಲೆಕ್ಟ್ರಾನು ತನ್ನ ಒಂದು ಆರ್ಬಿಟ್ ಸುತ್ತುತ್ತಾ ಇದೆ, ಆರ್ಬಿಟ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತುತ್ತಾ ಇದೆ. ಸೊ ದಟ್ ಏನಾಗುತ್ತೆ ಅಲ್ಲಿ, ದೇರ್ ಇಸ್ ನೋ ಎಮಿಷನ್ ಆಫ್ ಎನರ್ಜಿ. ಪ್ರೀವಿಯಸ್ಲಿ ಏನಾಗಿತ್ತು, ರುದರ್ಫೋರ್ಡ್ ಮಾಡೆಲ್ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದಾಗ ಇಟ್ ಮೇ ಆಕ್ಸಲರೇಟ್ ಆಗುತ್ತೆ, ಹಾಗಾಗಿ ರೇಡಿಯೇಷನ್ ನ ಎಮಿಟ್ ಮಾಡಿಕೊಂಡು this energy going to get low, then it fall to this. ಸರ್ಕ್ಯುಲರ್ ಆಗಿ ರೇಡಿಯಸ್ ಕಡಿಮೆ ಆಗ್ತಾ ಇರುತ್ತೆ, ರೇಡಿಯಸ್ ಕಡಿಮೆ ಆದಂಗೆ ಎಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ ಒಳಗಡೆ ಬೀಳುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಹೀಸ್ ಟೆಲ್ಲಿಂಗ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ, ಒಂದು ಆರ್ಬಿಟಲ್ ಮೂವ್ ಆಗ್ತಾ ಇದೆ ಅಂತಂದ್ರೆ ಕಂಟಿನ್ಯೂಯಸ್ ಮೋಷನ್ ಅಥವಾ ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಅದು ಯಾವುದೇ ತರದ ರೇಡಿಯೇಷನ್ಸ್ ನ ನಿಮಗೆ ಏನ್ ಮಾಡಲ್ಲ, ಎಮಿಟ್ ಮಾಡಲ್ಲ. ಸೊ ದೇರ್ ಇಸ್ ನೋ ಲಾಸ್ ಆಫ್ ಎನರ್ಜಿ when it move in a circular orbit. Okay na? So this is the first postulate of your Bohr's atomic model. Then it comes to second one. So only certain circular orbit are allowed. In this orbit, angular momentum of the electron is equal to L, which is equal to n into h upon 2 pi, where n is equal to 1, 2, 3, etc. So second postulates ಅಲ್ಲಿ ಏನಂತ ಹೇಳ್ತಾರೆ, ಓನ್ಲಿ ಸರ್ಟೈನ್ ಸರ್ಕ್ಯುಲರ್ ಆರ್ಬಿಟ್ ಆರ್ ಅಲೋಡ್. ಸೊ ಇಲ್ಲೇನಾಗ್ತಿದೆ, ಸೊ ಇಲ್ಲೇನಾಗ್ತಿದೆಯಪ್ಪ ಅಂತಂದ್ರೆ ಓನ್ಲಿ ಸರ್ಕ್ಯುಲರ್ ಸರ್ಟೈನ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಆಟಮ್ ಇಸ್ ಹಿಯರ್, ನಿಮ್ಗೊಂದು ಆಟಮ್ ಇಲ್ಲಿದೆ ಅಂತಂದ್ರೆ ಸಿ, if your nucleus is here, okay na? Let me draw. Okay. If this is the nucleus, so many orbitals are there. Concentric orbitals. Okay na? ಸೊ ಈ ತರ ತುಂಬಾ ಆರ್ಬಿಟಾಲ್ಸ್ ಗಳಿರುತ್ತೆ, ರೌಂಡ್ ಶೇಪ್ ಅಂತ ತಗೊಳ್ಳಿ ಮೇಜರ್ ಆಗಿ. ಸೊ ಈ ಎಷ್ಟೊಂದು ಇನ್ಫೈನೈಟ್ ಆರ್ಬಿಟ್ಸ್ ಇರುತ್ತೆ ಇದರಲ್ಲಿ, ಇನ್ಫೈನೈಟ್ ಆರ್ಬಿಟಾಲ್ಸ್ ಆರ್ ದೇರ್. ಓಕೆನಾ? ಸೊ ಇನ್ಫೈನೈಟ್ ಆರ್ಬಿಟಾಲ್ಸ್ ಅಲ್ಲಿ ಓನ್ಲಿ ಸರ್ಟೈನ್ ಆರ್ಬಿಟ್ಸ್ ಆರ್ ಅಲೋಡ್. ಎಲ್ಲ ಆರ್ಬಿಟಲ್ಸು ಕೂಡ ಎಲೆಕ್ಟ್ರಾನ್ ನ ಅಕಾಮಿಡೇಟ್ ಮಾಡ್ಕೊಂಡಿರಲ್ಲ ಅಥವಾ ಎಲೆಕ್ಟ್ರಾನ್ ನ ಹೊಂದಿರಲ್ಲ. ಸೊ ಯಾವ್ದು ಒಂದಷ್ಟು ಕೆಲವೊಂದು ಆರ್ಬಿಟಲ್, ಪರ್ಟಿಕ್ಯುಲರ್ ಆಗಿ ಯಾವ ಆರ್ಬಿಟರ್ ಅಲ್ಲಿ ದ ಆರ್ಬಿಟ್ with the angular momentum of the electron is equal to L, which is equal to n into h upon 2 5. ಅಂದ್ರೆ ಇಂಟಗ್ರಲ್
multiple of h upon 2π. ಈ ವ್ಯಾಲ್ಯೂಗೆ ಕರೆಸ್ಪಾಂಡಿಂಗ್ ಆಗಿ ಯಾವ ಒಂದು ಆರ್ಬಿಟ್ ಇರುತ್ತೋ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದಿಷ್ಟು ಇದ್ರಲ್ಲಿದ್ರೆ ಇದ್ಯಾವುದೋ ಕರೆಸ್ಪಾಂಡಿಂಗ್ ಆಗಿ 2h/2π ಇದೊಂದಿರುತ್ತೆ. ಮತ್ತೆ ಇಲ್ಲೂ ಅಷ್ಟೇ ತುಂಬಾ ಆರ್ಬಿಟಾಲ್ಸ್ಗಳೆಲ್ಲ ಇಲ್ಲಿ ಸರೌಂಡಿಂಗ್ ಆಗಿರುತ್ತೆ. ಇನ್ಫೈನೈಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಮೈಟ್ ಹ್ಯಾವ್ 2 ಬದಲು 1/2 h upon 2π which is correspond to 0.5 h upon 2π. So 1/2 ಅಥವಾ 3/2 ಅಥವಾ √3/2 ಈ ತರ ವ್ಯಾಲ್ಯೂಸ್ ಅಥವಾ ಫ್ರಾಕ್ಷನ್ಸ್ ಗಳಾಗಿರ್ಬೋದು. ಓಕೆನಾ? ಈ ತರ ವ್ಯಾಲ್ಯೂಸ್ ಇಂದ ಕೂಡಿರುವಂತ ಒಂದು ಆರ್ಬಿಟಾಲ್ಸ್ ಗಳಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. he is simply saying integral multiple. integral ಅಂತಂದ್ರೆ he is telling n is equal to 1 2 3 4 ಆತರ 1 2 3 4 ಒಂದು ಹೋಲ್ ನಂಬರ್ ಏನಿರುತ್ತೆ ಆ ಹೋಲ್ ನಂಬರ್ ಇಂದ ಅದ್ರದ್ದು ಮಲ್ಟಿಪ್ಲಿಕೇಶನ್ ಆಫ್ ದಿಸ್ h/2π ವ್ಯಾಲ್ಯೂ ಇರುವಂತಹ ಒಂದು ಆರ್ಬಿಟಾಲ್ಸ್ ಗಳಲ್ಲಿ ಮಾತ್ರ ನಿಮಗೆ ಯು ಕ್ಯಾನ್ ಸಿ ದ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗುವಂಥದ್ದು. ಎಲ್ಲಾ ಇನ್ಫೈನೈಟ್ ನಂಬರ್ ಆಫ್ ಆರ್ಬಿಟ್ಸ್ ಇದೆ, ಇನ್ಫೈನೈಟ್ ನಂಬರ್ ಆರ್ಬಿಟ್ಸ್ ಅಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟ್ ಇರಲ್ಲ. ಓನ್ಲಿ ಎಲೆಕ್ಟ್ರಾನ್ ಎಕ್ಸಿಸ್ಟ್ ಇನ್ ದ ಆಂಗ್ಯುಲರ್ ಮೊಮೆಂಟಮ್. ಯಾವ ಆರ್ಬಿಟ್ ಆಂಗ್ಯುಲರ್ ಮೊಮೆಂಟಮ್ nh/2π ಈ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೋ ದಟ್ ಆರ್ಬಿಟಾಲ್ ಅಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ನಿಮಗೆ ರಿವಾಲ್ವ್ ಆಗುತ್ತೆ. ಓಕೆನಾ? ದಿಸ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್. ಸೊ ಇಲ್ಲಿ ಕೊಟ್ಟಿರುವಂತ ಫಾರ್ಮುಲಾಗೆ ವಿ ಕ್ಯಾನ್ ಸಿ ದ ನಾನು ಅವಾಗಲೇ ತೋರಿಸ್ತೆ ಅಲ್ವಾ, √3/2 ಅಂಡ್ 0.5 ಈ ಒಂದು ಆರ್ಬಿಟಾಲ್ಸ್ಗಳು ಇರುತ್ತೆ, ಎಕ್ಸಿಸ್ಟ್ ಇರುತ್ತೆ ನೇಚರ್ ಅಲ್ಲಿ. ಬಟ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಸಿಗಲ್ಲ. ಓನ್ಲಿ ಎಲೆಕ್ಟ್ರಾನ್ಸ್ ಇಟ್ ವಿಲ್ n1 ಅಂತ ತಗೊಂಡ್ರೆ ನಿಮಗೆ L is equal to 1h/2π ಇಲ್ಲಿ ಎಲೆಕ್ಟ್ರಾನ್ ಸಿಗುತ್ತೆ. ದೆನ್ 2h/2π ಇಲ್ಲಿ ಎಲೆಕ್ಟ್ರಾನ್ ಸಿಗುತ್ತೆ. ಅಂಡ್ 3h/2π ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಸಿಗುತ್ತೆ. ಎಲ್ಲೂ ಕೂಡ ನಿಮಗೆ 1 ಆದ್ಮೇಲೆ 1.5h/2π. ಸೊ ಈ ಆರ್ಬಿಟಲ್ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಲ್ಲ. ಈ ಆರ್ಬಿಟಾಲ್ಸ್ ಅಲ್ಲಿ ಎಲೆಕ್ಟ್ರಾನ್ ನ ಅಕಾಮಡೇಟೇ ಮಾಡ್ಕೊಳ್ಳಲ್ಲ. ಓಕೆನಾ? ಸೊ ಲೆಟ್ ಮಿ ಸಿ ವಾಟ್ ಆರ್ ದ ಈ ಫಾರ್ಮುಲಾದಲ್ಲಿರುವಂತ ಇದನ್ನ ನೋಡೋಣ, ಅಬ್ರಿವೇಶನ್ಸ್ ನ. L is equal to ಸೊ L is angular momentum. L ಅಂತಂದ್ರೆ ಏನಪ್ಪ? ಇಟ್ ಕರೆಸ್ಪಾಂಡ್ ಟು ಯುವರ್ ಆಂಗ್ಯುಲರ್ ಮೊಮೆಂಟಮ್. ಓಕೆನಾ? ಸೊ H ಅಂತಂದ್ರೇನು? ಯು ನೋ ಆಲ್ರೆಡಿ, ಇಟ್ ಇಸ್ ಅ ಫ್ಲಾಂಕ್ ಕಾನ್ಸ್ಟೆಂಟ್. ಫ್ಲಾಂಕ್ಸ್ ಕಾನ್ಸ್ಟೆಂಟ್ ಅನ್ನ ನಾವು H ಇಂದ ರೆಪ್ರೆಸೆಂಟ್ ಮಾಡ್ತೀವಿ. N ಇಸ್ ಆಲ್ರೆಡಿ ಯು ಪೀಪಲ್ ಆರ್ ನೋ 1 2 3 4 ದಟ್ ಈಸ್ ಇಂಟೀಜರ್. ಓಕೆನಾ? 2π ಅದ್ರದ್ದು ವ್ಯಾಲ್ಯೂ ಗೊತ್ತೇ ಇದೆ. ದಿಸ್ ಇಸ್ ದ ಕಾನ್ಸ್ಟೆಂಟ್ 2π. ಸೊ L is a angular momentum, H is flank constant, and N is 1 2 3 4 that is integer, and 2π is your constant value. So this is the formula of your angular momentum, where electron get revolve around the ನಿಮ್ಮ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಸುತ್ತೋ ಅಂತ ಆರ್ಬಿಟ್ದು ಏನಿದೆ ಆಂಗ್ಯುಲರ್ ಮೊಮೆಂಟಮ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಓಕೆನಾ? ಸೊ ಇನ್ ಸಮ್ ಕೇಸಸ್ ಯು ಮೇ ಗೆಟ್ mvr ಇಸ್ ಈಕ್ವಲ್ ಟು nh/2π ಅಂತ ಕೂಡ ಸಿಗ್ಬೋದು. ನಾವಿಲ್ಲಿ L ಅಂತ ಏನ್ ತಗೊಂಡಿದ್ವಿ ಅದನ್ನ ಆಂಗ್ಯುಲರ್ ಮೂಮೆಂಟ್ ಅನ್ನ ಈ ತರ ಕೂಡ ರೆಪ್ರೆಸೆಂಟ್ ಮಾಡ್ಬೋದು, mvr ಅಥವಾ mvre. ಸೊ ಮಾಸ್, ವೆಲಾಸಿಟಿ ಅಂಡ್ ರೇಡಿಯಸ್. ಸೊ ನಿಮಗೆ ಗೊತ್ತಲ್ವಾ
ಮೊಮೆಂಟಮ್ ಅಂದ್ರೆ ಏನು? ಮಾಸ್ ಟೈಮ್ ವೆಲಾಸಿಟಿ. ವೆರಿ ಗುಡ್. ಸೊ ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಮಾಸ್ ಇಂಟು ವೆಲಾಸಿಟಿ. ಓಕೆನಾ? ಅದೇ ತರ ನಿಮಗೆ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಏನಾಗುತ್ತೆ? ಇದು ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್. ವೆನ್ ಇಟ್ ಕಮ್ಸ್ ಟು ಆಂಗ್ಯುಲರ್ ಮೊಮೆಂಟಮ್, ಯಾಕಂದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಯು ಜಸ್ಟ್ ಆಡ್ ಹಿಯರ್ MVR, ರೇಡಿಯಸ್ ಆಫ್ ದಟ್ ಸರ್ಕ್ಯುಲರ್ ಪಾತ್. ಓಕೆನಾ? ಸೊ ಇದನ್ನ ಆಡ್ ಮಾಡಿದ್ರೆ ನಿಮಗೆ ಆಂಗ್ಯುಲರ್ ಮೊಮೆಂಟಮ್ ಸಿಗುತ್ತೆ. ಆಂಗ್ಯುಲರ್ ಮೊಮೆಂಟಮ್ಗೆ ಈ ಒಂದು ವ್ಯಾಲ್ಯೂ ಇರೋ ಕಡೆ ಮಾತ್ರ ನಿಮಗೆ ಎಲೆಕ್ಟ್ರಾನ್ಸ್ ಅಕಾಮಿಡೇಟ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್ಸ್. ಇದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಯು ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ. ಅಂಡ್ ದ ಥರ್ಡ್ ಒನ್ ಇಸ್, ನೆಕ್ಸ್ಟ್ ಬಂದು ನಿಮಗೆ electron do not give off electromagnetic radiation when they are in a low orbit, thus orbit are stable. So ಡ್ರಾಬ್ಯಾಕ್ ಏನಿತ್ತು ರುದರ್ಸ್ಫೋರ್ಡ್ ಅಲ್ಲಿ? ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಇತ್ತು. ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ರಿವಾಲ್ವ್ ಆದಾಗ ಅದು ಏನ್ ಮಾಡುತ್ತೆ? ರೇಡಿಯೇಷನ್ ನ ಎಮಿಟ್ ಆಕ್ಸಿಲರೇಟ್ ಆಗುತ್ತೆ. ಆಕ್ಸಿಲರೇಟ್ ಆದಾಗ ರೇಡಿಯೇಷನ್ ನ ಎಮಿಟ್ ಮಾಡುತ್ತೆ. ಫೈನಲಿ ಅದರದ್ದು ಎನರ್ಜಿನ ಕಳ್ಕೊಳ್ಳುತ್ತೆ. ಸೊ ಆ ಒಂದು ಏನ್ ಸ್ಟೇಟ್ಮೆಂಟ್ಸ್ ಇದೆ ಅದನ್ನ ಏನ್ ಮಾಡಿದಾನೆ ಇವನು ಮಾಡಿಫೈ ಮಾಡಿದ್ದಾರೆ. ಮಾಡಿಫೈ ಮಾಡಿದಾಗ ವಾಟ್ ಹಿ ಸ್ಟೇಟೆಡ್ ದಟ್ electrons do not give off electromagnetic radiation. ಸೊ ಎಲೆಕ್ಟ್ರಾನ್ಸ್ ಏನ್ ಮಾಡಲ್ಲ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ಗಿವ್ ಆಫ್ ಮಾಡಲ್ಲ, ಅಂದ್ರೆ ಬಿಡಲ್ಲ. ಅದರಿಂದ ತನ್ನಿಂದ ಅದು ಹೊರ್ಗಡೆ ಹೋಗೋದಕ್ಕೆ ಬಿಡಲ್ಲ. ವೆನ್ ದೇ ಆರ್ ಇನ್ ಅಲೋಡ್ ಆರ್ಬಿಟ್. ಸೊ ನಾನು ಅವಾಗ್ಲೇ ಹೇಳ್ದೆ n is equal to 0.5 ಅಥವಾ 1.5 ಯಾಕೆ ಹೋಗಲ್ಲ ಅಂತಂದ್ರೆ ಅವೆಲ್ಲ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ಲಿಬ್ರೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇನ್ ದ ಕರೆಕ್ಟ್ ವೇ, ಈ ಒಂದು 1 2 3 4 5 ಈ ಒಂದು ಆರ್ಬಿಟಲ್ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿರುವಂತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆದ್ರೆ ಇಟ್ ವೋಂಟ್ ಗಿವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಸೊ ದಟ್ ದ ಆರ್ಬಿಟ್ ಗೆಟ್ ಸ್ಟೇಬಲ್. ಇಲ್ಲಿ ಸುತ್ತುವಂತ ಎಲೆಕ್ಟ್ರಾನ್ಗಳೇನಾಗಿರುತ್ತೆ? ಸ್ಟೇಬಲ್ ಆಗಿ ಸುತ್ತುತ್ತಾ ಇರುತ್ತೆ, ಯಾವುದೇ ರೇಡಿಯೇಷನ್ ನ ಕಳ್ಕೊಳ್ಳೋದಿಲ್ಲ. ಹಾಗಾಗಿ ದಿಸ್ ಆರ್ಬಿಟ್ ಇಸ್ ಸ್ಟೇಬಲ್. ಓಕೆನಾ? ದ ರೇಡಿಯೇಷನ್, and the fourth one is the radiation is given off or absorbed only when electron jump from one allowed orbit to another. ಸೊ ಇವ್ರು ಹೇಳಿದ್ರು ಏನು ಕರೆಸ್ಪಾಂಡಿಂಗ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಲಿಬ್ರೇಟ್ ಆಗಲ್ಲ. ಯಾಕೆ ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಒಂದು ಪರ್ಫೆಕ್ಟ್ ಆಗಿರುವಂತ ಆಂಗ್ಯುಲರ್ ಮೂಮೆಂಟ್ ಹೊಂದಿರುವಂತ ಒಂದು ಆರ್ಬಿಟಾಲ್ಸ್ಗಳಲ್ಲಿ ಸುತ್ತುತ್ತಾ ಇರುತ್ತೆ. ಬಟ್ ವಿ ನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಲಿಬ್ರೇಟ್ ಆಗುತ್ತೆ. ಯಾವ ಆಟಮು ಕೂಡ ಲಿಬ್ರೇಟೇ ಮಾಡಲಿಲ್ಲ ಎನರ್ಜಿನ ಅಂತ ರೇಡಿಯೇಷನ್ ಫಾರ್ಮ್ ಅಲ್ಲಿ ಅಂತಂದ್ರೆ ನಮಗೆ ರೇಡಿಯೇಷನ್ ಹೇಗ್ ಸಿಗುತ್ತೆ? ಇವ್ರು ಹೇಳಿದ್ರು ಏನಪ್ಪಾ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಅಥವಾ ಲೀನಿಯರ್ ಜನರಲಿ ಏನು ಯೂನಿಫಾರ್ಮ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇರುವಂತ ಯಾವುದೇ ಒಂದು ಪಾರ್ಟಿಕಲ್ಸು ಎನರ್ಜಿನ ಲಿಬ್ರೇಟು ಮಾಡ್ಕೊಳ್ಳಲ್ಲ, ಎನರ್ಜಿನ ಆಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಹಾಗಾಗಿ ಅದೇನಾಗುತ್ತೆ? ಮೂಮೆಂಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಅಲ್ಲಿ ಯಾವುದೇ ರೀತಿ ಎನರ್ಜಿ ಲಾಸ್ ಆಗಲ್ಲ. ಎನರ್ಜಿ ಲಾಸ್ ಆಗಲಿಲ್ಲ ಅಂತಂದ್ರೆ ನಮಗೆ ಎಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ ಒಳಗಡೆ ಫಾಲೋ ಆಗೋಂಥ ಚಾನ್ಸಸ್ ಇರಲ್ಲ. ಸೊ ದಟ್ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿದ್ರು ಥರ್ಡ್ ಪಾಯಿಂಟ್ ಅಲ್ಲಿ. ಫೋರ್ತ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ರೇಡಿಯೇಷನ್ ಇಸ್ ಗಿವನ್ ಆಫ್ ಆರ್ ಅಬ್ಸರ್ವ್ ಓನ್ಲಿ ವೆನ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಒನ್ ಅಲೋಡ್ ಆರ್ಬಿಟ್ ಟು ಅನದರ್. ಸೊ ಆದ್ರೂ ನಮಗೆ ರೇಡಿಯೇಷನ್ಸ್ ಇದೆ. ಹೇಗೆ? ಇದು ಲಿಬ್ರೇಟೇ ಮಾಡ್ತಿಲ್ಲ. ಸೊ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗುವಾಗ ನಮಗೆ ಎಲೆಕ್ಟ್ರಾನ್ಸು ಯಾವುದೇ ರೇಡಿಯೇಷನ್ ನ ಲಿಬ್ರೇಟ್ ಮಾಡ್ತಿಲ್ಲ, ಆದ್ರೂ ನಮಗೆ ರೇಡಿಯೇಷನ್ ಸಿಗುತ್ತೆ. ಹೇಗೆ? ಇವರೇ ಹೇಳ್ತಿದ್ದಾರೆ ಫೋರ್ತ್ ಪಾಸ್ಟುಲೇಟ್ಸ್ ಪ್ರಕಾರ. ಏನು? ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುವಾಗ ಸಿಗದೆ ಇರುವಂತ ರೇಡಿಯೇಷನ್ಸ್ ಏನಾಗುತ್ತೆ ಇಲ್ಲಿ? ಇಫ್ ದಿಸ್ ಇಸ್ ದ ಫಸ್ಟ್ n is equal to 1 ಅಂತ ತಗೊಳ್ಳೋಣ, ವೇರ್
This is the second orbital, that is n is equal to 2. Okay, na? So when electron get absorb the energy, ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಇದೇನ್ ಮಾಡುತ್ತೆ, ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಇನ್ನೊಂದು ಕಾನ್ಸೆಂಟ್ರಿಕ್ ಸರ್ಕ್ಯುಲರ್ ಪಾತ್ನ ಹಾಕೋಣ. ಸೊ ಈ ಎಲೆಕ್ಟ್ರಾನ್ಸ್ ಏನಾದ್ರು ಎನರ್ಜಿನ, ರೇಡಿಯೇಷನ್ ಎನರ್ಜಿನ ಅಥವಾ ಯಾವುದೇ ಫಾರ್ಮ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಇಫ್ ಇಟ್ ಜಂಪ್ಸ್ ಟು ಹಿಯರ್, ಇಲ್ಲಿಗೆ ಜಂಪ್ ಆಯ್ತು ಅಂತಂದ್ರೆ ಏನ್ ಮಾಡುತ್ತೆ, ಇಲ್ಲಿ ಎನರ್ಜಿ ಗೆಟ್ ಅಬ್ಸಾರ್ಬ್ಡ್. ಓಕೆನಾ? ಸೊ n is equal to 2 ಇಂದ n is equal to 3ಗೆ ಜಂಪ್ ಆದ್ರೆ, ಇಫ್ ಇಲ್ಲಿ ಜಂಪ್ ಆಗಿದ್ದ ಎಲೆಕ್ಟ್ರಾನ್ ಏನು ಇಲ್ಲೇ ಉಳ್ಕೊಳ್ಳಲ್ಲ, ಬಿಕಾಸ್ ಇಟ್ ಈಸ್ ಅನ್ಸ್ಟೇಬಲ್. ಸೊ ಇಟ್ ಗೆಟ್ ಬ್ಯಾಕ್ ಟು ಹಿಯರ್, ವಾಪಸ್ ಬರುತ್ತೆ ಬೈ ಲಿಬರೇಟಿಂಗ್ ರೇಡಿಯೇಷನ್. ಬೈ ಲಿಬರೇಟಿಂಗ್ ಅಥವಾ ಎಮಿಟಿಂಗ್ energy in the form of radiation. So higher energy ಹೋಗ್ಬೇಕಾದ್ರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ತವೆ, ಲೋಯರ್ ಎನರ್ಜಿಗೆ ಬರ್ಬೇಕಾದ್ರೆ ಎಮಿಟ್ ಮಾಡುತ್ತೆ ರೇಡಿಯೇಷನ್ಸ್ ನ. ಸೊ ಎಮಿಟ್ ಮಾಡಿ ಇದು ಸ್ಟೇಬಲ್ ಫಾರ್ಮಿಗೆ ಬರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡಿರೋ ಎನರ್ಜಿ ಎಲ್ಲ ರೇಡಿಯೇಷನ್ ಫಾರ್ಮ್ ಅಲ್ಲಿ ಎಮಿಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಬೋರ್ಸ್ ಮಾಡೆಲ್, ದ ರೇಡಿಯೇಷನ್ ಎನರ್ಜಿ ಯಾವಾಗ ಸಿಗುತ್ತೆ ನಿಮ್ಗೆ ಅಂತಂದ್ರೆ, ಈ ಕರೆಸ್ಪಾಂಡಿಂಗ್ ಆಗಿರುವಂತ ಅಲೋಡ್ ಆರ್ಬಿಟ್ ಇಂದ ನೆಕ್ಸ್ಟ್ ಅಲೋಡ್ ಆರ್ಬಿಟಿಗೆ ಐದರ್ ಇಟ್ ಜಂಪ್. ಓಕೆನಾ? ನಿಮಗೆ ಲೋವರ್ ಆರ್ಬಿಟ್ ಇಂದ ಹೈಯರ್ ಆರ್ಬಿಟಿಗೆ ಜಂಪ್ ಮಾಡಿದ್ರೆ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಆಗುತ್ತೆ, ವೆರಾಸ್ ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟಿಗೆ ಜಂಪ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಎಮಿಷನ್ ಆಫ್ ಎನರ್ಜಿ ಆಗುತ್ತೆ ಹೈ ಇಂದ ಲೋಗೆ. n is equal to 3 ಇಂದ ಏನಾದ್ರೂ ಇಲ್ಲಿಗೆ ಜಂಪ್ ಆದ್ರೆ, n is equal to 2 ಜಂಪ್ ಆದ್ರೆ ಇಲ್ಲಿ ನಿಮಗೆ ಏನಾಗುತ್ತೆ, ಎನರ್ಜಿ ಗೆಟ್ ಎಮಿಟೆಡ್. ಓಕೆನಾ? ಅಟ್ ದ ಸೇಮ್ ಟೈಮ್ ಇಫ್ n is equal to 2 ಇಂದ n is equal to 3ಗೆ ಇಫ್ ಎಲೆಕ್ಟ್ರಾನ್ ಗೆಟ್ excited to next level, n is equal to 2 ಲೆವೆಲ್ ಇಂದ n is equal to 3 ಲೆವೆಲ್ಗೆ ಏನಾದ್ರೂ ಎಲೆಕ್ಟ್ರಾನ್ ಹೋಗಿ ಕುತ್ಕೊಂಡ್ರೆ ಅಥವಾ ಎಲೆಕ್ಟ್ರಾನ್ ಗೆಟ್ ಎಕ್ಸೈಟ್ ಆದ್ರೆ ಅಲ್ಲಿ ಏನಾಗುತ್ತೆ, ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ಲಿಬ್ರೇಟ್ ಆಗಲ್ಲ, ಅಬ್ಸಾರ್ಬ್ ಆಗುತ್ತೆ. ಸೊ ಹೈಯರ್ ಇಂದ ಡೌನಿಗೆ ಬಂದ್ರೆ ಎಮಿಟ್ ಆಗುತ್ತೆ, ಲೋವರ್ ಇಂದ ಟಾಪಿಗೆ ಹೋಗ್ಬೇಕಂದ್ರೆ ಅಬ್ಸಾರ್ಬ್ ಆಗುತ್ತೆ. ಓಕೆನಾ? So this is how radiation is given off ಅಥವಾ absorbed when electron jumps from one allowed orbit. ಯಾವ್ಯಾವ್ದು ಆರ್ಬಿಟಲ್ ಆಗಲ್ಲ, ಅಲೋಡ್ ಆರ್ಬಿಟ್ ಇಂದ ಇನ್ನೊಂದು ಅಲೋಡ್ ಆರ್ಬಿಟಲ್ಗೆ, ಇನ್ನೊಂದು ಆರ್ಬಿಟ್ಗೆ ಏನಾದ್ರೂ ಜಂಪ್ ಆದ್ರೆ ಮಾತ್ರ ನಿಮಗೆ ರೇಡಿಯೇಷನ್ಸ್ ಲಿಬರೇಟ್ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ಸಮ್ ಆಫ್ ದ ಪಾಸ್ಟುಲೇಟ್ಸ್ ಆಫ್ ದಿಸ್. ಅಂಡ್ ಇವರು ಏನ್ ಮಾಡ್ತಾರೆ, ಬೋರ್ಸ್ ಏನ್ ಮಾಡ್ತಾರೆ, ಇಷ್ಟು ಪಾಸ್ಟುಲೇಟ್ಸ್ ಜೊತೆಗೆ he is given something like see, this is how the animation will going to explain you. ನೋಡಿ ಇಲ್ಲಿ ಎಲೆಕ್ಟ್ರಾನ್ ಏನಾಗ್ತಿದೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತಾ ಇದೆ. ಕ್ಯಾನ್ ಯು ಸಿ? ನೋಡಿ, ಒಂದು ರೊಟೇಷನ್ ಆದ್ಮೇಲೆ ಎನರ್ಜಿ ಅಬ್ಸಾರ್ಪ್ಷನ್ ಮಾಡ್ಕೊಂಡ ತಕ್ಷಣ ಅದು ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗುತ್ತೆ. ಅದೇ ತರ ನೋಡಿ ಮೇಲೆ ಇಲ್ಲಿದೆ ಅಲ್ವಾ, ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ, ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾ ಇದೆ. ಸೊ ಇಲ್ಲಿ ಯಾವುದೇ ತರದ ಎನರ್ಜಿ ರಿಲೀಸು ಆಗಲ್ಲ, ಅಬ್ಸಾರ್ಬು ಆಗಲ್ಲ. ಬಟ್ ಸಮ್ ರೇಡಿಯೇಷನ್, ನೋಡಿ ರೇಡಿಯೇಷನ್ ನ ಲಿಬ್ರೇಟ್ ಮಾಡಿದ ತಕ್ಷಣ ಏನಾಯ್ತು, ನೆಕ್ಸ್ಟ್ ಲೋವರ್ ಲೆವೆಲ್ಗೆ ಎಲೆಕ್ಟ್ರಾನು ಮೂವ್ ಆಯ್ತು, ಲೋವರ್ ಆರ್ಬಿಟ್ಗೆ ಮೂವ್ ಆಯ್ತು. ವೆನ್ ಇಟ್ ಅಬ್ಸಾರ್ಬ್ ಎನರ್ಜಿ, ಸೊ ಇವಾಗ ನೋಡ್ಕೊಳ್ಳಿ,
ಇಲ್ಲಿ ಗ್ರೀನ್ ಏನ್ ರೇಡಿಯೇಷನ್ ಬರುತ್ತೆ ಅದು ಎಲೆಕ್ಟ್ರಾನ್ ನ ಎಮಿಟ್ ಮಾಡಿದ ತಕ್ಷಣ ನೋಡಿ ಲೋವರ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಶಿಫ್ಟ್ ಆಯ್ತು. ಸೊ ಈಗ ಎಲೆಕ್ಟ್ರಾನ್ ಏನಾದ್ರೂ ಅಬ್ಸರ್ವ್ ಮಾಡ್ಕೊಂಡ್ರೆ ಅದೇನ್ ಮಾಡುತ್ತೆ, ನೆಕ್ಸ್ಟ್ ಹೈಯರ್ ಆರ್ಬಿಟಿಗೆ ಶಿಫ್ಟ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ ನಿಮ್ಗೆ ಹೇಗೆ ಎಲೆಕ್ಟ್ರಾನ್ಸ್ಗಳು ಎನರ್ಜಿ ಕರೆಸ್ಪಾಂಡಿಂಗ್ ಆಗಿ ಯಾವ ತರ ಎಕ್ಸೈಟೇಷನ್ ಆಗುತ್ತೆ ಮತ್ತೆ ಎಮಿಷನ್ ಆಗುತ್ತೆ ಅಂತ. So some of the important things we can deduce from this Bohr's theory. Bohr's theory ಇಂದ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ನಾವು ನೋಡ್ಕೊಳ್ಳೋಣ. You just note this, note it down. ಓಕೆನಾ. ಸೊ ಫಸ್ಟ್ ಒನ್ ನಮಗೆ ಗೊತ್ತಿರೋ ಪ್ರಕಾರ ಆಂಗ್ಯುಲಾರ್ ಮೊಮೆಂಟಮಿಗೆ angular momentum of an electron. Sorry. Electron revolving in energy shell which is equal to ME. ಅಂದ್ರೆ ಎಲೆಕ್ಟ್ರಾನ್ ಅಂತ ಕರೆಸ್ಪಾಂಡಿಂಗ್ ಆಗಿ ಮಾಸ್ ಆಫ್ ಎಲೆಕ್ಟ್ರಾನ್ which is equal to V into R, that is angular momentum, which is equal to N into H upon 2 pi, where N is equal to 1, 2, 3, etc. Okay, now this is the first formula you have to remember. ಈ ಫಾರ್ಮುಲಾನ ನೀವು ತಲೆಯಲ್ಲಿ ಇಟ್ಕೋಬೇಕು, ಯಾಕಂದ್ರೆ they may ask you some numerical problems on the basis of this formula. And the second one is, this is also important formula, that is radius of nth orbit. So according to Bohr's model ಪ್ರಕಾರ ಏನಾಗುತ್ತೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ. ಸೊ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ MVR ಇಲ್ಲೇ ಕಾಣಿಸ್ತಿದೆ ಅಲ್ವಾ. ಸೊ ರೇಡಿಯಸ್ ಗೊತ್ತಾಗ್ಬೇಕು ನಮಗೆ. ಸೊ ರೇಡಿಯಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಫಾರ್ಮುಲಾ, RN which is equal to 0.512 into N square divided by Z into which is in Armstrong. Okay na. So ನಿಮಗೆ radius of nth orbit na 0.512 into 10 to the power of 0.512 into N2 by N to the power of 2 by Z Armstrong. ಸೊ ನಿಮ್ಮ ರೇಡಿಯಸ್ದು ಫಾರ್ಮುಲಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ. Z ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ದಟ್ ಈಸ್ ಅಟಾಮಿಕ್ ನಂಬರ್. ಓಕೆನಾ. N which is nothing but your N is equal to 1 to 3 ಲೈನ್ ತಗೋತೀರಾ ಕರೆಸ್ಪಾಂಡಿಂಗ್ ಆಗಿ. ಇಲ್ಲಿ nth ಆರ್ಬಿಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ N ತಗೊಂಡಿದೀವಿ. ಇಫ್ ದೇ ಗಿವನ್ ಸೆಕೆಂಡ್ ಆರ್ಬಿಟ್ ಅಂತ ಕೊಟ್ರೆ ಇಲ್ಲಿ N is equal to 2 ಅಂತ ತಗೊಂಡಿರ್ತೀರ, 2 ಸ್ಕ್ವೇರ್ ಆಗುತ್ತೆ. ಯಾವ ಕರೆಸ್ಪಾಂಡಿಂಗ್ ಆಟಮ್ಗೆ ತಗೊಂಡಿದ್ದೀರ ಅದ್ರದ್ದು ಅಟಾಮಿಕ್ ನಂಬರ್ ನ ಆಡ್ ಮಾಡ್ತೀರಾ. ಸೊ ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಅದ್ರದ್ದು ರೇಡಿಯಸ್ ಸಿಗುತ್ತೆ. ಓಕೆನಾ. ದಿಸ್ ಇಸ್ ದ ರೇಡಿಯಸ್ ಆಫ್ ದ nth orbit of electron revolving around the nucleus. Next it comes to be velocity. This is also important. Okay na, velocity of electron. ಸೊ ಅದು ಕೂಡ ಅವರೆಲ್ಲದನ್ನು ನಿಮಗೆ ನ್ಯಾಚುರಲ್ ಆಗಿ VN ಅಥವಾ nth ಆರ್ಬಿಟಲ್ ಏನಿದೆ ಅಂತ ಕೊಡ್ತಾರೆ. ನೀವು N ಅನ್ನ ಯಾವ ಕರೆಸ್ಪಾಂಡಿಂಗ್ ಆರ್ಬಿಟಲ್ ನ ಕನ್ಸಿಡರ್ ಮಾಡ್ತೀರಾ, ಅಕಾರ್ಡಿಂಗ್ ಟು ದಟ್ N will going to take place number. ಓಕೆನಾ. VN which is equal to 2.19 into 10 to the power of 6 into
Z by n meter per second. ಓಕೆನಾ? ಸೊ Vn ವೆಲಾಸಿಟಿ ಆಫ್ ದಿಸ್ ಎಲೆಕ್ಟ್ರಾನ್, Vn E ಅಂತ ಬೇಕಿದ್ರು ತಗೊಳ್ಳಿ ಅಥವಾ Vn ಅಂತ ಬೇಕಿದ್ರು ತಗೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ. ಸೊ ವೆಲಾಸಿಟಿ ಆಫ್ ದಿಸ್ nth ಆರ್ಬಿಟಲ್ ಆಫ್ ಎಲೆಕ್ಟ್ರಾನ್ದು, nth ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿರುವಂತ ಎಲೆಕ್ಟ್ರಾನ್ದು ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ 2.19 into 10 to the power of 6 into Z by n meter per second. And one more thing is energy. Energy of nth orbit. ಸೊ ನಾನು ಹೇಳ್ದೆ ಆವಾಗ್ಲೇ, ಒಂದು ಯಾವುದೋ ಒಂದು ಮೂವ್ಮೆಂಟ್ ಆಗ್ತಾ ಇದೆ ಎಲೆಕ್ಟ್ರಾನ್ಸ್ ಇಲ್ಲಿ ಅಂತ ಹೇಳ್ದೆ ಅಲ್ವಾ? ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ ಅಂದ್ರೆ ಇಟ್ ಹ್ಯಾಸ್ ಸಮ್ ಎನರ್ಜಿ, ರೈಟ್? ಅದಕ್ಕೆ ಆದಂತ ಒಂದು ಎನರ್ಜಿ ಇರಬೇಕು. ಆ ಎನರ್ಜಿಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಅದು ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಜಂಪ್ ಆಗುತ್ತೆ. ಅದೇ ತರ ಎನರ್ಜಿಗಿಂತ ಕಡಿಮೆ ಆದ್ರೆ ಲೋವರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಓನ್ ಇನ್ಹರೆಂಟ್ ಎನರ್ಜಿ, ಅದರಲ್ಲೇ ಆದಂತ ತಂದೆ ಆದಂತ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ. ಆ ಎನರ್ಜಿ nth ಆರ್ಬಿಟಿಗೆ ಹೇಗಿದೆ ಅಂತಂದ್ರೆ En ವಿಚ್ ಇಸ್ ಈಕ್ವಲ್ ಟು minus 13.6 into Z square by n square electron volt per atom. ಇದನ್ನ ಜೌಲ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ 1.6 ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಕನ್ವರ್ಟ್ ಮಾಡ್ಕೋಬಹುದು. ಓಕೆನಾ? So this is the main important formulas. You can keep it notes. ಇವುಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಇಂಪಾರ್ಟೆಂಟ್ ಫಾರ್ಮುಲಾಸ್ ಮೇಲೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಹೈಯರ್ ಲೆವೆಲ್ ಇದರಲ್ಲಿ RN ಕೊಟ್ಟು ನಿಮಗೆ ಈ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನೀವು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಅಲ್ಲೂ ಕೂಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಆರ್ ಯು ಗೈಸ್ ಟೇಕ್ ಇಟ್? ತಗೊಂಡ್ರ? ಇದೆಲ್ಲ ಬರ್ಕೊಂಡ್ರ? Shall I rub this? Shall I rub this? I thought all of you got taken this. I will rub this. Okay. So next comes to the limitations of Bohr's theory. So ನಾವು ಇವಾಗ ಇಷ್ಟೊತ್ತು ನಾವು ಏನೇನೆಲ್ಲ ಮಾಡಿದ್ರು, ಲೈಕ್ ಆಟಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಸ್ಟೆಬಿಲಿಟಿ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಾಟ್ ದ ಸ್ಟೆಪ್ಸ್? ಓಕೆ, EV ಅಂತಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕಣಪ್ಪ. ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ನಿಮಗೆ ಅದು ಒಂದು ಯೂನಿಟ್. ಈಗ ಲೈಕ್ ನಾವು ಜೂಲ್ಸ್ ಅಂತ ಎಕ್ಸ್ಪ್ಲೈನ್ ಮಾಡಲ್ವಾ, ಅದ್ರ ಬದಲು ಎಲೆಕ್ಟ್ರಾನ್ ವೋಲ್ಟ್ ಅಂತ ಅವರು ತಗೋತಾರೆ. ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಗಳು ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಥರ ಬರುತ್ತೆ. ಓಕೆನಾ? ಇನ್ ಫಿಸಿಕ್ಸ್ ಯು ಕ್ಯಾನ್ ಟೇಕನ್. ಸೊ ಜೌಲ್ಸ್ ಅಲ್ಲಿ ಬೇಕು ಅಂತಂದ್ರೆ ನಿಮಗೆ ದಟ್ ಯು ಹ್ಯಾವ್ ಟು, I will take you. ಒನ್ 1.6 ಸಮಥಿಂಗ್ ಇಂದ ನೀವೇನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಅದು EV ಇಂದ ಜೌಲ್ಸಿಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? 1.6 into 10 to the power of -19 ಅದರಿಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನಾಗುತ್ತೆ, EV ಇಂದ ಜೌಲ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮ್ ಫಿಸಿಕ್ಸ್ ಅಲ್ಲೂ ಕೂಡ ಅದನ್ನ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಹೇಳ್ಕೊಡ್ತಾರೆ, ಅಲ್ಲೂ ಕೂಡ ಕಲ್ತ್ಕೊಬಹುದು. ಸೊ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ. ಏನು ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ ಏನೇನ್ ಬರುತ್ತೆ ಅಂತ ಲೆಟ್ ಅಸ್ ಸಿ. ಫಸ್ಟ್ ಒನ್ ಏನು, ಇಟ್ ಕ್ಯಾನಾಟ್ ಎಕ್ಸ್ಪ್ಲೈನ್ spectra of atoms or ions having more than one electron. ಸೊ ಪ್ರೀವಿಯಸ್ಲಿ ನಾವು ನೋಡಿದ್ವಿ, ಅವರು ಯಾವ ಒಂದು ಆಟಮ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿದಾರಪ್ಪ ಬೋರ್ಸ್ ಮಾಡೆಲ್ ಅಲ್ಲಿ? ಹೈಡ್ರೋಜನ್. ಹೈಡ್ರೋಜನ್. ಸೊ ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ?
ಒಂದು. ಸೊ ದಟ್ ಈಸ್ ಯೂನಿ ಎಲೆಕ್ಟ್ರಾನ್. ಯೂನಿ ಎಲೆಕ್ಟ್ರಾನಿಗೆ ಅವರು ಸ್ಪೆಕ್ಟ್ರಾನ ಎಕ್ಸ್ಪ್ಲೈನ್ ಮಾಡಿದ್ರು. ಅಟಾಮಿಕ್ ಸ್ಪೆಕ್ಟ್ರಾದಲ್ಲಿ ಈ ತರ ಲೈಮನ್ ಸೀರೀಸ್ ಬರುತ್ತೆ, ಬಾಮರ್ ಸೀರೀಸ್ ಬರುತ್ತೆ, ಪ್ಯಾಷನ್ ಸೀರೀಸ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ N1 is equal to 1 ಜಂಪ್ ಆದ್ರೆ ಕರೆಸ್ಪಾಂಡಿಂಗ್ ಆಗಿ ಲೈಮನ್ ಸೀರೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ತರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಯ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೆಕ್ಟ್ರಾ ಆಫ್ ಎಲೆಕ್ಟ್ರಾನ್ ಮೋರ್ ದನ್ 1 ಎಲೆಕ್ಟ್ರಾನ್, ಸೊ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ದಾಗ he fails to explain the spectra. ಅವ್ರೇನು ಒಂದನ್ನ ತಗೊಂಡು ಆಮೇಲೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ he will going to fail. He is fail there. ಓಕೆನಾ? ಸೊ ನೆಕ್ಸ್ಟ್, ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿ has shown that some spectral lines in fact consist of group of closely spaced lines. Bohr's theory cannot explain this fine structure of spectral lines. ಸೊ ಏನಂತ ಹೇಳ್ತಿದೆ ಸೆಕೆಂಡ್ ಪಾಸ್ಟುಲೇಟ್ಸ್ ಅಥವಾ ಲಿಮಿಟೇಷನ್ಸ್ ಅಂತಂದ್ರೆ, ಈಗ ಕರೆಸ್ಪಾಂಡಿಂಗ್ ಆಗಿ ಬೋರ್ಸ್ ಅವರು ಏನ್ ಮಾಡಿದ್ರು, ಆಟಮ್ಗಳನ್ನ ಅದ್ರ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ಪೆಕ್ಟ್ರಮ್ನ ಏನ್ ಅವರು ಅಬ್ಸರ್ವ್ ಮಾಡಿದ್ರು, ದಟ್ ಸ್ಪೆಕ್ಟ್ರಮ್ ಇಸ್ ಲುಕಿಂಗ್ ಲೈಕ್ ಅ ಸಿಂಗಲ್ ಬ್ಯಾಂಡ್ ತರ ಇರ್ಬೋದು ಅಥವಾ ಸಿಂಗಲ್ ಲೈನ್. ಇವಾಗ ನಾವು ಪ್ರೀವಿಯಸ್ಲಿ ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಇವಾಗ ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೆ ಇಲ್ಲೊಂದು ಲೈನ್ ಮಾತ್ರ ಕಾಣಿಸ್ತಿದೆ ನಿಮಗೆ ಅಲ್ವಾ? ಸೊ ಈ ಲೈನ್ಗಳು ಅವ್ರೇನ್ ಅನ್ಕೊಂಡಿದ್ರು, ಎಲೆಕ್ಟ್ರಾನ್ಸ್ ಜಂಪ್ ಆದಾಗ ಅಬ್ಸಾರ್ಪ್ಷನ್ ಅಥವಾ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಈ ತರ ಲೈನ್ಸ್ ಗಳು ಕರೆಸ್ಪಾಂಡಿಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಒಂದೊಂದು ಲೈನ್ ಅಂತ ಅವ್ರು ಅನ್ಕೊಂಡಿದ್ರು. ಸೊ ವೆನ್ ಇಟ್ ಝೂಮ್ಡ್, ಇದನ್ನ ಝೂಮ್ ಏನಾದ್ರೂ ಮಾಡಿದ್ರೆ ಹೈಯರ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ, ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ, ಸೊ ಲೋ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿ ಅದರಲ್ಲಿ ಇವರು ನೋಡಿದಾಗ ಸಿಂಗಲ್ ಲೈನ್ ತರ ಕಾಣಿಸ್ತಾ ಇತ್ತು. ನೀವು ನ್ಯೂಟನ್ಸ್ ರಿಂಗ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದಿರಪ್ಪ? ನ್ಯೂಟನ್ಸ್ ರಿಂಗ್ ಆ ತರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡಿದಿರಾ? ದಟ್ ಓಕೆ, ಅದನ್ನು ಬಿಡೋಣ. ಈಗ ಜನರಲ್ ಪ್ರಿಸಮ್ ಅಲ್ಲಿ ನೀವು ನೋಡಿರ್ತೀರ ವಿಬ್ಗಯಾರ್ ಲೈನ್ಸ್ ಅಥವಾ ನಿಮ್ಮ ರೈನ್ಬೋ ಅಲ್ಲಿ ಏನಾಗಿರುತ್ತೆ, ಕ್ಲಮ್ಸಿ ಆಗಿರುತ್ತೆ ಅಲ್ವಾ? ಸೊ ನೀವೇನಾದ್ರೂ ಅದನ್ನ ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನೋಡಿದಾಗ ನಿಮಗೆ ಈ ತರ ಬ್ಯಾಂಡ್ಸ್ ಗಳೆಲ್ಲ ಕಾಣಿಸುತ್ತೆ ಕರೆಸ್ಪಾಂಡಿಂಗ್ ಆಗಿ. ಇಲ್ಲಿ ಇನ್ಯಾವುದೋ ಒಂದು ಕಲರ್, ಇದೆರಡು ಮಿಕ್ಸಪ್ ಆದಾಗ ಅದೇನ್ ಕಲರ್ ಆಗಿರುತ್ತೆ ಆ ಕಲರ್ದು ಲೈನ್ಸ್ಗಳು, ಆ ಕಲರ್ದು ಬ್ಯಾಂಡ್ಸ್ಗಳು, ಈ ತರ ನಿಮಗೆ ಫುಲ್ ಡೀಟೇಲ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಇವರು ಕೂಡ ಇದರಲ್ಲಿ ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಇವ್ರು ಏನ್ ಕೊಟ್ಟಿದ್ರು, ಸಿಂಗಲ್ ಲೈನ್ಸ್ ಅಥವಾ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿರುವಂತ ಲೈನ್ಸ್ ಗಳನ್ನ ನೋಡಿದಾಗ, ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಏನಾದ್ರೂ ಇವರು ಅದನ್ನ ನೋಡಿದ್ರೆ ಏನಾಗ್ತಾ ಇತ್ತು, ಸಮ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಫ್ಯಾಕ್ಟ್ ಕನ್ಸಿಸ್ಟ್ ಆಫ್ ಗ್ರೂಪ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್. ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಈಗ ಇದೊಂದು ಸಿಂಗಲ್ ಲೈನ್ ಅಂತಂದ್ರೆ ನಾವೇನಾದ್ರೂ ಇದನ್ನ ಝೂಮ್ ಔಟ್ ಮಾಡ್ತಾ ಬಂದಂಗೆ ಏನಾಗುತ್ತೆ, ಇದು ಫುಲ್ಲು ಸ್ಮಾಲ್ 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 ಈ ಹತ್ತತ್ರ ಇರೋ ತರ ಲೈನ್ ಆಗಿ ನಿಮಗೆ ಕಾಣಿಸುತ್ತೆ. ಓಕೆನಾ? ಈಗ ನಾವು ಯಾವುದೇ ಒಂದು ಕ್ಯಾಮೆರಾ ತಗೊಂಡಾಗ ನಾವು ಅದನ್ನ ಯಾವ್ದ್ರಿಂದ ಅದ್ರದ್ದು ಕ್ವಾಲಿಟಿನ ಮೆಜರ್ ಮಾಡ್ತೀವಿ? ರೆಸಲ್ಯೂಷನ್. ಅದೇ ರೆಸಲ್ಯೂಷನ್ದು ಮೇನ್ ಏನು ಕಾಂಪೊನೆಂಟ್ ಯಾವುದು? ನೀವು ಜನರಲ್ ಆಗಿ ಯಾವ್ದಾದ್ರು ಮೊಬೈಲ್ ತಗೋತೀರಾ, ಅದ್ರಲ್ಲಿ ಫ್ರಂಟ್ ಕ್ಯಾಮ್ರಾ ಎಷ್ಟಿದೆಯಪ್ಪ, ಬ್ಯಾಕ್ ಕ್ಯಾಮ್ರಾ ಎಷ್ಟಿದೆ ಅಂತಂದ್ರೆ ಏನಂತ ಹೇಳ್ತೀರಾ? ಮೆಗಾಪಿಕ್ಸೆಲ್. ಎಸ್, ಎಕ್ಸಾಕ್ಟ್ಲಿ. ಸೊ ಮೆಗಾಪಿಕ್ಸೆಲ್ ಅಂತಂದ್ರೆ ಏನು? ಪಿಕ್ಸೆಲ್ ಅಂತಂದ್ರೆ ಜಸ್ಟ್ ಅದೊಂದು ಈ ತರ ಒಂದು ಬಾಕ್ಸ್ ಟೈಪ್ ಇರುತ್ತೆ. ಇದು ಒಂದು, ಇನ್ನು ನಾನು ಇಲ್ಲೊಂದು ಡಾಟ್ ಇಡ್ತೀನಿ ಅಂದ್ರೆ ನೀವು ಅದನ್ನೇನಾದ್ರೂ ಝೂಮ್ 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 ಮಾಡ್ತಾ ಹೋದಂಗೆ ಅದು ಇಲ್ಲ ಈ ಒಂದು ಡಾಟ್ ಅಲ್ಲೇ ಎಷ್ಟೊಂದು ಪಿಕ್ಸೆಲ್ಗಳಿಂದ ಅದಾಗಿದೆ ಅಂತ ಗೊತ್ತಾಗುತ್ತೆ. ಆ ತರ ನಿಮ್ಮ ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ನಾವು ಈ ತರ ಸಿಂಗಲ್ ಲೈನ್ ಹೇಳಿದ್ರೆ ಅದು ಇಲ್ಲಿ ಮಲ್ಟಿಪಲ್ ತುಂಬಾ ಮೈನ್ಯೂಟ್ ಲೈನ್ಸ್ ಗಳಾಗಿ ಸ್ಪೆಕ್ಟ್ರಲ್ ಲೈನ್ಸ್ ಆಗಿ ಸ್ಪ್ರೆಡ್ ಅಪ್ ಆಗುತ್ತೆ. ಅದನ್ನ ಅವರು
ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಹಿ ಫೇಲ್ಸ್ ಟು ಎಕ್ಸ್ಪ್ಲೈನ್ ದ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್. ಓಕೆನಾ? ಸೊ ದಟ್ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಲೈನ್ ನ ಹಿ ಕೆನಾಟ್ ಎಕ್ಸ್ಪ್ಲೈನ್. And the third limitations ಬಂದು theoretically the choice of circular rather than elliptical. ಸೊ ಥಿಯರಿಟಿಕಲಿ ಅವ್ರು ಏನಂತ ತಗೋಬಹುದು, ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ತಗೊಂಡ್ರು, rather than elliptical. Orbit is an oversimplification. ಸೊ ಅವರು ಆರ್ಬಿಟ್ ನ ಏನು ಎಲಿಪ್ಟಿಕ್ ಆಗಿ, ಆಕ್ಚುಲಿ ನಿಮ್ಮ ಒಂದು ಎಲೆಕ್ಟ್ರಾನ್ ಈ ತರ ಅಥವಾ ನ್ಯೂಕ್ಲಿಯಸ್ ಈ ತರ ಇದ್ರೆ ನಾರ್ಮಲಿ ಕಂಪ್ಲೀಟ್ ಸರ್ಕ್ಯುಲರ್ ಆಗಿರಲ್ಲ, ಅದೊಂಥರ ಎಲಿಪ್ಟಿಕಲ್ ಆಗಿರುತ್ತೆ. ಓಕೆನಾ? ನಾರ್ಮಲಿ ಎಲಿಪ್ಟಿಕಲ್ ಆರ್ಬಿಟಾಲ್ಸ್ ಅಂದ ಮೂವ್ಮೆಂಟ್ ಆಗೋವಂಥದ್ದು. ಆದ್ರೆ ಅವರು ಥಿಯರಿಟಿಕಲಿ ನಮ್ಗೇನು ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಅಂತ ತಗೊಂಡ್ರು. ಬಟ್ ವೆನ್ ಇಟ್ ಅದೇ ಇವ್ರು ಹೇಳ್ದಂಗೆ ಸ್ಪೆಕ್ಟ್ರಲ್ ಹೈ ರೆಸಲ್ಯೂಷನ್ ಸ್ಪೆಕ್ಟ್ರೋಸ್ಕೋಪಿಗಳನ್ನೆಲ್ಲ ಯೂಸ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಆರ್ಬಿಟ್ ಬದಲು ಅದು ಆರ್ಬಿಟಾಲ್ ಆಗುತ್ತೆ. ಆರ್ಬಿಟಾಲ್ ಅಂದ್ರೆ ಎಲಿಪ್ಟಿಕಲ್ ಫಾರ್ಮ್ ಅಲ್ಲಿ, ಸ್ವಲ್ಪ ಈ ಕಡೆ ಎಲಿಪ್ಟಿಕಲ್ ಅಲ್ಲ, ಆ ಕಡೆ ಕಂಪ್ಲೀಟ್ ಸರ್ಕ್ಯುಲರ್ ಅಲ್ಲ, ಆರ್ಬಿಟಾಲ್ ಅಂತ ತಗೋತೀವಿ. ಲೈಕ್ ನಿಮ್ಮ ಎಗ್ ಇರುತ್ತಲ್ವಾ, ಎಗ್ ಶೇಪ್, ಆ ತರ ಶೇಪ್ ಅಲ್ಲಿ ಅದು ತೋರಿಸುತ್ತೆ. ರೆಸಲ್ಯೂಷನ್ ಅಥವಾ ರಿವಾಲ್ವ್ ಆಗುವಂತ ಒಂದು ಶೇಪ್ ಅನ್ನ ಏನ್ ಮಾಡುತ್ತೆ, ಅದು ಆರ್ಬಿಟಾಲ್ ಅಲ್ಲಿ ತೋರಿಸುತ್ತೆ. ಓಕೆನಾ? ಸೊ ಇದನ್ನ ಅವರು ಫೇಲ್ ಟು ಎಕ್ಸ್ಪ್ಲೈನ್. ಸರ್ಕ್ಯುಲರ್ ಪಾತ್ ಆದ್ರೆ he can explain easily. When it comes to orbital ಆದ್ರೆ ಅವ್ರದ್ದು MVR ಅದೆಲ್ಲ ಏನಾಗುತ್ತೆ, ಫಾರ್ಮುಲಾ ಎಲ್ಲ ಮಾಡಿಫಿಕೇಶನ್ ಆಗ್ಬೇಕಾಗುತ್ತೆ. ಸೊ ಇದು ಒಂದು ಫೇಲ್ಯೂರ್ ಆಫ್ ದಿಸ್ Bohr's theory. ಓಕೆನಾ? If it is now known that planetary model of the atom is not a correct representation because orbits of the electron cannot be precisely defined. ಸೊ ಇವರು ಬೋರ್ಸ್ ಅವ್ರು ಏನಂತ ತಗೊಂಡ್ರು, ಈ ಒಂದು ಕಾನ್ಸೆಪ್ಟ್ ಅನ್ನ ಅವ್ರು ತಗೊಂಡಿದ್ದೆ ಪ್ಲಾನೆಟರಿ ಮೋಷನ್ ಆಫ್ ಅವರ್ ಪ್ಲಾನೆಟ್ಸ್ಗಳದ್ದು ಪ್ಲಾನೆಟರಿ ಮೋಷನ್ ಒಂದು ಕಾನ್ಸೆಪ್ಟ್ ಅನ್ನ ಇವ್ರು ಏನ್ ಮಾಡಿದ್ರು, ನ್ಯೂಟನ್ಸ್ ಲಾಗಳೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಮ್ಯಾಕ್ರೋಸ್ಕೋಪಿಕ್ ಕಂಟೆಂಟ್ಗಳ ಬಗ್ಗೆ ಅಥವಾ ಮ್ಯಾಕ್ರೋಸ್ಕೋಪಿಕ್ ಎಲಿಮೆಂಟ್ಗಳ ಬಗ್ಗೆ ಹೇಳುತ್ತೆ. ಅಂದ್ರೆ ಭೂಮಿ ಹೇಗೆ ಸೂರ್ಯನ ಸುತ್ತುತ್ತಾ ಇದೆ, ಮತ್ತೆ ಭೂಮಿಗೆ ಯಾಕೆ ಬೇರೆ ವಸ್ತುಗಳು ಗ್ರಾವಿಟೇಷನಲ್ ಪವರ್ ಇಂದ ಬಂದು ಅಟ್ಯಾಚ್ ಆಗುತ್ತೆ, ಈ ಒಂದು ಕಾನ್ಸೆಪ್ಟ್ಗಳನ್ನೆಲ್ಲ ನಿಮಗೆ ನ್ಯೂಟನ್ಸ್ ಲಾ ಆಫ್ ಥಿಯರಿಯಲ್ಲಿ ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಹೇಳ್ತಾರೆ. ಸೊ ಆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನ ಏನ್ ಮಾಡಿದ್ರು ಇವರು, ಥಿಯರಿಟಿಕಲಿ ಇವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಬೋರ್ಸ್ ಅಟಾಮಿಕ್ ಮಾಡೆಲ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ಲಾನೆಟರಿ ಮೋಷನ್ ನ ಡೈರೆಕ್ಟ್ ಆಗಿ ತಗೊಂಡ್ಬಂದ್ರು. ಸೊ ಪ್ಲಾನೆಟರಿ ಮೋಷನ್ ಪ್ರಕಾರ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ ಹೋದಾಗ ಅವ್ರಿಗೆ ಏನ್ ಸಿಗ್ತಾ ಇಲ್ಲ, ಎಲೆಕ್ಟ್ರಾನ್ಸ್ ಕ್ಯಾನಾಟ್ ಬಿ ಪ್ರಿಸೈಸ್ಲಿ ಡಿಫೈನ್ಡ್. ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಭೂಮಿ ಇದೆ ಅಂತಂದ್ರೆ ಅದನ್ನ ನೀವು ಭೂಮಿ ಸೂರ್ಯನ ಸುತ್ತುತ್ತಾ ಇದೆ ಅಂತ ಅನ್ಕೊಂಡು ನಾವು ಅನ್ಕೊಂಡ್ವಿ ಅಂತಂದ್ರು ವಿ ಕ್ಯಾನ್ ಈಸಿಲಿ ಡಿಟೆಕ್ಟ್. ಈಗ ನೋಡಿ, ಜನರಲ್ ಆಗಿ ಭೂಮಿ ಅದು ಎಷ್ಟು ದೊಡ್ಡದಿದೆ ಅಲ್ವಾ, ಸೊ ಸೂರ್ಯನ ಸುತ್ತುತ್ತಾ ಇದೆ ಅಂತಂದಾಗ ನೀವು ಈಸಿಯಾಗಿ ಇದ್ರದ್ದು ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ನಮ್ಮ ಕ್ಯಾಲೆಂಡರ್ ಎಕ್ಸಿಸ್ಟ್ ಆಗಿರೋದೇ ಹಾಗೆ, ಎಷ್ಟು ರೊಟೇಷನ್ ಬಂದ್ರೆ ಅಥವಾ ಎಷ್ಟು ದಿನ ಆದ್ರೆ ಒಂದು ರೊಟೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಾಗಿರೋದೇ ಹಾಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೈಕ್ರೋಸ್ಕೋಪಿಕ್ ಎಲಿಮೆಂಟ್ ಅಥವಾ ತುಂಬಾ ಮೈನ್ಯೂಟ್ ಎಲಿಮೆಂಟ್ಗಳನ್ನ ತಗೊಂಡ್ರೆ ನಾವು ಆ ಒಂದು ಸೇಮ್ ಇದನ್ನ ಒಂದು ಕಾನ್ಸೆಪ್ಟ್ ನ ಅಪ್ಲೈ ಮಾಡೋದಕ್ಕೆ ಕಷ್ಟ. ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿದೆ ಭೂಮಿ ಅಂತಂದ್ರೆ ಇನ್ನೊಂದು 3 months ಆದ್ಮೇಲೆ ಎಲ್ಲಿರುತ್ತೆ ಅಂತ ಕರೆಸ್ಪಾಂಡಿಂಗ್ ಆಗಿ ನಾವ್ ಹೇಳ್ಬೋದು. ಯಾಕಂದ್ರೆ ವಿ ನೋ, ಬಿಕಾಸ್ ಇದು ಇಷ್ಟು ಟೈಮಿಗೆ ಇಷ್ಟು ರೊಟೇಷನ್ ಆಗುತ್ತೆ, ಈ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ಈ ಎಲೆಕ್ಟ್ರಾನಿಕ್ ಬಂದಾಗ ಅದು ತುಂಬಾ ಮೈನ್ಯೂಟ್ ಇರೋದ್ರಿಂದ ಅದು ಕಣ್ಣಿಗೆ ಕಾಣಿಸಲ್ಲ. ಆಲ್ರೆಡಿ ವಿ ಹ್ಯಾವ್ ಟು ಸೀನ್ ಇನ್ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ನೋಡ್ಬೇಕು ಆ ಎಲೆಕ್ಟ್ರಾನ್ಸ್ ನಾವೇನಾದ್ರೂ ಅಬ್ಸರ್ವ್ ಮಾಡ್ಬೇಕಂದ್ರೆ. ಅದು ಕೂಡ ನಿಮಗೇನು ಎಕ್ಸಾಕ್ಟ್ ಆಗಿ ಇದೇ ಶೇಪ್ ಅಲ್ಲಿ ಅಥವಾ ಈ ತರ ಇರಲ್ಲ. ನಿಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್ ಈ ತರ ನಾವು ಅದನ್ನ ಏನಂತ ಕರಿತೀವಿ, ಪ್ರಾಬಬಿಲಿಟಿ ಅಂತ ಕರಿತೀವಿ. ಎಷ್ಟು
ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ಇಲ್ಲಿಂದ ಇಲ್ಲಿಗೆ ಜಂಪ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಿರಲ್ಲ. ಅಷ್ಟು ಸ್ಪಾಂಟೇನಿಯಸ್ ಇರುತ್ತೆ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ನಾವು ಹೇಗೆ ಭೂಮಿನ ನಾವು ಇದೇ ಟೈಮಲ್ಲಿ ಇಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ತಿದೆ ಅಥವಾ ಈ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಈಸಿಯಾಗಿ, ಆ ಥರ ಇಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಎಲೆಕ್ಟ್ರಾನ್ಸಿಗೆ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಪ್ರಿಸೈಸ್ಲಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇದೆ ಅಂತ ನಾವು ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಅದು ಇದೇ ಆರ್ಬಿಟಲ್ ಅಲ್ಲಿ ಇಷ್ಟೇ ವೆಲಾಸಿಟಿಯಲ್ಲಿ ಸುತ್ತುತ್ತಿದೆ ಅಂತ ನಾವು ಅದನ್ನ ಕರೆಸ್ಪಾಂಡಿಂಗ್ ಆಗಿ ಹೇಳಕ್ಕಾಗಲ್ಲ. ಓಕೆನಾ? ಸೊ ಅಥವಾ ಈ ಪೊಸಿಷನ್ ಅಲ್ಲಿ ಇದೆ, ಈ ಪೊಸಿಷನ್ ಅಲ್ಲಿ ಇದ್ರದ್ದು ವೆಲಾಸಿಟಿ ಇಷ್ಟು ಅಂತ ನಾವೇನ್ ಮಾಡಕ್ಕಾಗಲ್ಲ, ಅದನ್ನ ಎಕ್ಸಾಕ್ಟ್ ಆಗಿ ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಸೊ ಹಿ ಫೇಲ್ಸ್ ಟು ಎಕ್ಸ್ಪ್ಲೈನ್ ದಿಸ್. ಅವ್ರೇನ್ ಮಾಡಿದ್ರು, ಪ್ಲಾನೆಟರಿ ಮೋಷನಿಗೆ ಪ್ಲಾನೆಟರಿ ಮಾಡೆಲ್ನ ತಗೊಂಡ್ಬರೋದಕ್ಕೆ ಟ್ರೈ ಮಾಡಿದ್ರು ಅಟಾಮಿಕ್ ಮಾಡೆಲಿಗೆ. ಬಟ್ ಎಲೆಕ್ಟ್ರಾನ್ ತುಂಬಾ ಮೈನ್ಯೂಟ್ ಇರೋದ್ರಿಂದ he can't able to precisely explain the electron orbit. Okay na? So these are some of the limitation of this. And one more thing is he unable to explain Zeeman effect. Zeeman effect ಅಂತಂದ್ರೆ ಕೇಳಿದೀರಾ? What is Zeeman effect? Zeeman effect ಅಂತಂದ್ರೆ splitting of spectral lines in a magnetic field. So he unable to explain. I will write here only. So limitation 4 ಏನಂತ ತಗೊಳ್ಳೋಣ, 4 or 5. Let me take it start. Okay na? So he fails to explain Zeeman effect. Zeeman effect. Zeeman effect ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಮ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯಾವ್ದಾದ್ರು ಒಂದು ಸ್ಪೆಕ್ಟ್ರಮ್ ಮೇಲೆ ನೀವೇನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ನ ನೀವು ಅದ್ರ ಮೂಲಕ ಪಾಸ್ ಆಗೋದಕ್ ಬಿಟ್ರೆ ಅಲ್ಲಿ ಏನಾಗುತ್ತೆ, ಸ್ಪೆಕ್ಟ್ರಮ್ಗಳು ಸ್ಪ್ಲಿಟ್ ಅಪ್ ಆಗ್ತಾ ಇರುತ್ತೆ. ಈಗ ನಾರ್ಮಲಿ ನಾನು ಹೇಳ್ದೆ ನಿಮ್ಗೆ, ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಎಲ್ಲದು ಕ್ಲಮ್ಸಿ ಆಗಿರುತ್ತೆ, ಈ ತರ ಕಂಟಿನ್ಯೂಸ್ ಇರುತ್ತೆ. ಓಕೆನಾ? ಸೊ ವೆನ್ ಇಟ್ ಅಪ್ಲೈಡ್, ನೀವು ಇದಕ್ಕೇನಾದ್ರೂ ಮ್ಯಾಗ್ನೆಟ್ಗಳನ್ನ ಅಪ್ಲೈ ಮಾಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ನಿಮಗೆ, ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಮ್ ಅಂತಂದ್ರೆ ಲೈಕ್ ಕರೆಸ್ಪಾಂಡಿಂಗ್ ಆಗಿ ಈ ತರ ಕ್ಲಮ್ಸಿನೆಸ್ ಏನಾಗುತ್ತೆ ನಿಮಗೆ ಕಡಿಮೆ ಆಗುತ್ತೆ. ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಈ ಒಂದು ರೆಡ್ ಕಲರ್ ಎಲ್ಲ ಒಂದಿಷ್ಟು ಇದ್ರಲ್ಲಿ ಇಷ್ಟು ಒಂದು ಪೋರ್ಷನ್ ಅಲ್ಲಿ ಕಾಣುತ್ತೆ. ಅದೇ ನಿಮಗೆ ರೆಡ್ ಆದ್ಮೇಲೆ ಯಾವ ಕಲರ್ ಇದೆಯಪ್ಪ, ಯೆಲ್ಲೋ ಕಲರ್ದು ಒಂದಿಷ್ಟು ಪೋರ್ಷನ್ ಅಲ್ಲಿ ಕಾಣುತ್ತೆ. ಅಂದ್ರೆ ಸ್ಪ್ಲಿಟ್ ಅಪ್ ಆಗುತ್ತೆ ನಿಮಗೆ, ಕ್ಲಮ್ಸಿ ಇರೋ ಬದಲು ಸ್ಪ್ಲಿಟ್ ಅಪ್ ಆಗುತ್ತೆ. ಓಕೆನಾ? ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಮ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದನ್ನ ಕೂಡ he fails to explain. And one more thing is he failed to explain Stark effect. ಸೊ ಸ್ಟಾರ್ಕ್ ಎಫೆಕ್ಟ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಇಲ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಮ್ ಆಗುತ್ತೆ. ಇಲ್ಲೇನಾಗುತ್ತೆ, ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಮ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಸ್ಪೆಕ್ಟ್ರಮ್ ಏನಾದ್ರೂ ಸ್ಪ್ಲಿಟ್ ಆದ್ರೆ ಅದನ್ನ ಝೀಮನ್ ಎಫೆಕ್ಟ್ ಅಂತ ಕರಿತೀವಿ. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದಾಗ ಸ್ಪೆಕ್ಟ್ರಮ್ ಏನಾದ್ರೂ ಸ್ಪ್ಲಿಟ್ ಆದ್ರೆ ಅದನ್ನ ನಾವು
ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಸ್ಟಾರ್ಕ್ ಎಫೆಕ್ಟ್ ಮತ್ತೆ ಝೀಮನ್ ಎಫೆಕ್ಟ್ ಆಗೋದನ್ನ ಇವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾರೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಯುವರ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಓಕೆನಾ? ಸೊ ಬೋರ್ಸ್ ಅಟಾಮಿಕ್ ಮಾಡೆಲ್ ಫೇಲ್ ಆಗಿದ್ರಿಂದ ನೆಕ್ಸ್ಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕೂಡ ಬೆಳಕಿಗೆ ಬರುತ್ತೆ. ಸೊ ದಟ್ ಹಿ ವಾಂಟ್ ಟು ಎಕ್ಸ್ಪ್ಲೈನ್ ದ ಈ ಫೇಲ್ಯೂರ್ಸ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಅವ್ರು ಏನೇನು ಮಾಡಿದ್ದಾರೆ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಫ್ರಮ್ ದಿಸ್ ಕ್ಲಾಸ್ ನಿಮ್ಗೇನಾದರೂ ಡೌಟ್ಸ್ ಇದೆಯಾ? ಡು ಯು ಹ್ಯಾವ್ ಡೌಟ್ಸ್ ಫ್ರಮ್ ದಿಸ್ ಕ್ಲಾಸ್? ಎನಿ ಡೌಟ್ಸ್? I think no doubts you have. Okay. So ಆ್ಯಪ್ನ ಯೂಸ್ ಮಾಡ್ತಿದ್ದೀರಪ್ಪ? ಯಾರಿಗಾದ್ರೂ ಆ್ಯಪ್ ಆಕ್ಸೆಸ್ ಕೊಟ್ಟಿಲ್ವಾ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಿರೋರ್ಗೆ? ಎನಿಬಡಿ? ಸೊ ಐ ಥಾಟ್ ಯು ಆರ್ ಯೂಸಿಂಗ್. ಸೊ ಪ್ರಾಕ್ಟೀಸ್ ಮಾಡಿ ಕ್ವಶನ್ ಅಲ್ಲಿರುವಂಥ ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಕ್ಲಾಸಸ್ನ. ಈ ಕ್ಲಾಸಸ್ ಜೊತೆಗೆ ನೀವು ಮ್ಯಾಕ್ಸಿಮಮ್ ಸೆಕೆಂಡ್ ಪಿ ಯು ಸಿಲಿ ಆಲ್ಮೋಸ್ಟ್ ಇರೋದ್ರಿಂದ ಯು ಹ್ಯಾವ್ ಟು ಕವರ್ ದ ಮೋರ್ ಪೋರ್ಷನ್ಸ್. ಓಕೆನಾ? ಸೊ ಶಾಲ್ ಐ ಎಂಡ್ ಅಪ್ ದಿಸ್ ಕ್ಲಾಸ್?